ಓಕೆ ಓಕೆ. ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತಾ ನಿಶಾಚರ ಚಮೂಃ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಶೋಕವಹ್ನಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಹನುಮ ಸಮುದ್ರದ ಮೇಲೆ ಹಾರ್ತಾ ಇರುವಾಗ ತಾವು ಅವನಿಗೆ ಯಾವುದಾದರೂ ರೀತಿಯಲ್ಲಿ ಸಹಾಯವನ್ನ ಮಾಡಬೇಕು ಅನ್ನುವಂಥ ಮನಸ್ಸು ಮೊದಲಿಗೆ ಸಮುದ್ರ ರಾಜನಿಗೆ ಬಂತು. ಯಾಕೆ ಅಂದ್ರೆ ಸಮುದ್ರ ತಾನು ಮೊದಲು ಇಕ್ಷ್ವಾಕು ವಂಶದವರಿಂದ ಬೆಳೆದಿದ್ದೇನೆ, ಇಕ್ಷ್ವಾಕು ವಂಶದವರ ಒಂದು ಆಗಮನನೇ ತನ್ನ ಉಳಿವಿಕೆಗೆ ಕಾರಣ ಆಗಿದೆ ಅಂತ ಭಾವಿಸಿ ತಾನು ಯಾವ ರೀತಿ ಸಹಾಯ ಮಾಡ್ಬೋದು, ಯಾವ ರೀತಿ ಸತ್ಕಾರ ಮಾಡಕ್ ಆಗತ್ತೆ ಅಂತ ಯೋಚನೆ ಮಾಡಿ ತನ್ನ ಒಳಗಡೆ ಅಡಗಿದ್ದಂಥ ಮೈನಾಕನ ವಿಷಯ ನೆನಪಾಯ್ತು ಅವನಿಗೆ. ಆಗ ಮೈನಾಕನನ್ನ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಯಾಕೆ ಅಂದ್ರೆ ಸಮುದ್ರನಿಗೆ ಇಕ್ಷ್ವಾಕು ವಂಶದವರು ಉಪಕಾರ ಮಾಡಿದ್ದಾರೆ, ಮೈನಾಕನಿಗೆ ಸಮುದ್ರ ಉಪಕಾರ ಮಾಡಿದ್ದಾನೆ, ಮೈನಾಕ ದೇವತೆಗಳಿಗೆ ಉಪಕಾರ ಮಾಡಿದ್ದಾನೆ. ಈ ಎಲ್ಲ ಅಂದ್ರೆ ಪರಸ್ಪರ ಒಬ್ಬರೊಬ್ಬರು ಒಂದು ಸಂಬಂಧ ಸಂಪರ್ಕದ ಭಾವದಲ್ಲಿ ಭಾವಿಸಿಕೊಂಡು ನಾನು ಇಕ್ಷ್ವಾಕು ಕುಲದವರಿಗೆ ಒಂದು ಅನುಕೂಲ ಮಾಡಬೇಕು ಅನ್ನೋದಾದ್ರೆ ಇವನು ಮೈನಾಕನ ಸಹಾಯವನ್ನ ತಗೊಂಡು ನಾನು ಮಾಡಬಹುದು. ಹನುಮನಿಗೆ ಅಂದ್ರೆ ಕಪಿ ಆದಂಥವನಿಗೆ ಏನ್ ಬೇಕು, ಮರಗಳು ಬೇಕು, ಮರದ ತುಂಬಾ ಹಣ್ಣುಗಳು ಬೇಕು. ಆ ರೀತಿ ಎಲ್ಲ ಇರುವಂತ ಆಶ್ರಯ ಮೈನಾಕನಲ್ಲಿದೆ. ಮತ್ತೆ ಮೈನಾಕನಿಗಿರುವಂತ ವಿಶಿಷ್ಟವಾದಂತ ಶಕ್ತಿ ಏನು? ಮೈನಾಕ ದೇವರಾಜನಿಂದ ಆಜ್ಞಾಪಿಸಲ್ಪಟ್ಟಿದ್ದಾನೆ, ನೀನು ಕೆಳಗಡೆ ಇದಕ್ಕೆ ಅಡ್ಡಲಾಗಿ ಅಡ್ಡಬಾರಂತರ ಇದ್ದು ಬಿಡು ಅಂತ, ರಾಕ್ಷಸರು ಪಾತಾಳದಿಂದ ಹೊರಗೆ ಬರದೆ ಇರಕ್ಕೆ. ಈಗ ಆ ಆಜ್ಞೆನ ಉಲ್ಲಂಘನೆ ಮಾಡದೆ ಅಂದ್ರೆ ದೇವ ಕಾರ್ಯಕ್ಕೂ ಅಡ್ಡಿಪಡಿಸಿದೆ. ಇದೂ ಒಂದು ದೇವ ಕಾರ್ಯನೇ. ಆ ದೇವ ಕಾರ್ಯ ನೆರವೇರೋದಕ್ಕೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿ ಅವನಿಗೆ ಒಳಗಡೆ ಇರುವ ಶಕ್ತಿ ಏನಿದೆ ಅವನು ಹೇಗ್ ಬೇಕಾದ್ರೂ ಬೆಳಿಬಲ್ಲ, ಅಡ್ಡಡ್ಡಲಾಗಿ ಉದ್ದುದ್ದಲಾಗಿ ಎಲ್ಲ ಅದೆಲ್ಲ ಯೋಚನೆ ಮಾಡ್ಕೊಂಡ. ಹಾಗೆ ಯೋಚನೆ ಮಾಡ್ಕೊಂಡು ಸಮುದ್ರ ಬಂದು ತನ್ನ ಸ್ನೇಹಿತನಾದಂಥ ಮೈನಾಕನಿಗೆ ಅವನು ಕೂಡ ಸ್ನೇಹಿತ, ಆದ್ರಿಂದ ನನ್ನ ಕೆಲಸನ ನೀನು ನೆರವೇರಿಸ್ಕೊಡು, ನನಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನ್ನಿಸ್ತಿದೆ, ಆದ್ರೆ ನಾನೇನು ಮಾಡಕ್ಕಾಗಲ್ಲ, ಆದ್ರಿಂದ ನೀನು ನನ್ನ ಪರವಾಗಿ ಸಹಾಯವನ್ನ ಮಾಡ್ತೀಯಾ ಅಂತ ಕೇಳಿದ. ಹಾಗೆ ಮಾಡು ಅಂತ ಹೇಳುವಾಗ ಬರೀ ನನಗೋಸ್ಕರ ನೀನು ಸಹಾಯ ಮಾಡೋದು
ಮಿತ್ರನ ಪರವಾಗಿ ಮಾಡೋದು, ಆನ್ ಬಿಹಾಫ್ ಆಫ್ ಆತರ ಮಾಡೋದಕ್ಕಿಂತ ನಿನಗೂ ಕೂಡ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನು ಕೂಡ ನೆನಪಿಸಿಕೊಟ್ಟ. ನನ್ ಸಲುವಾಗಿ ಮಾಡೋದು ಸರಿನೇ, ಆದ್ರೆ ನಿನಗೂ ಕೂಡ ಇದೆ. ಆದ್ರಿಂದ ನೀನು ಅವರಿಂದ ಉಪಕೃತನಾಗಿದೆಯೇ, ಆದ್ರಿಂದ ನೀನು ಸಹಾಯ ಮಾಡು ಅಂತ ಪ್ರಾರ್ಥನೆ ಮಾಡ್ತೀಯಾ ಅಂತ. ಹಾಗೆ ಕೇಳ್ತಾ ಇದ್ದಂತೆ ಮೈನಾಕ ಏನು ಮಾಡ್ದ, ಮೇಲಕ್ಕೆ ಎದ್ದು ಬಂದ. ಹಾಗೆ ಅವನು ಬಂದಾಗ ಯಾವ ರೀತಿ ಕಾಣ್ತಾ ಇತ್ತು, ಸಮುದ್ರದ ಜಲವನ್ನ ಭೇದಿಸಿಕೊಂಡು ಬಂದಾಗ, ಮೋಡಗಳನ್ನ ಭೇದಿಸಿಕೊಂಡು ಬಂದ ಸೂರ್ಯನ ಹಾಗೆ ಕಾಣ್ತಾ ಇದ್ದ ಅವನು. ಹಾಗೆ ಅವನು ನೀರಿನಿಂದ ಹೊರಗೆ ಬಂದ ಮೇಲೆ ತನ್ನ ಶಿಖರಗಳನ್ನ, ಎತ್ತರದ ಶಿಖರಗಳನ್ನೆಲ್ಲ ಅವನು ತೋರಿಸಿದ. ಅಷ್ಟೇ ಅಲ್ಲದೆ ಅವನ ಶಿಖರಗಳೆಲ್ಲ ಹೇಗಿತ್ತು, ಚಿನ್ನದ ಮಯವಾಗಿತ್ತು. ಅಲ್ಲಿ ಕಿನ್ನರರು, ಮಹಾ ಉರಗರು ಎಲ್ಲರೂ ಇದ್ರು. ಆ ಒಂದೊಂದು ಶಿಖರವು ಕೂಡ ಒಂದೊಂದು ಸೂರ್ಯನ ಹಾಗೆ ಇತ್ತು. ಹಾಗೆ ಇದ್ದಂತ ತನ್ನ ಒಂದು ಇದರಿಂದ ಮೈನಾಕ ಮೇಲೆದ್ದು ಬಂದು ತನ್ನ ಇದು ಹೇಗಿದೆ, ಪುಟಕ್ಕಿಟ್ಟ ಚಿನ್ನದಂತೆ ಹೊಳಿತಾ ಇದೆ. ಹಾಗೆ ಹೊಳಿತಾ ಇರುವಂತ ಅದರೊಳಗಡೆ ಅದು ಆಕಾಶ, ಅದರ ಶಿಖರದಿಂದ ಆಕಾಶ ಹೇಗ್ ಕಾಣ್ತಿತ್ತು ಅಂದ್ರೆ ಶಸ್ತ್ರದ ಹಾಗೆ. ಶಸ್ತ್ರ ಅಂತ ಹೇಳಿದ್ರೆ ಹೊಳೆಯುವ, ಹೀಗ್ ತಿರುಗಿಸ್ತೇ ಇದ್ರೆ ಅದು ಒಂಥರ ನೀಲಿ ಡಾರ್ಕ್ ಬ್ಲ್ಯಾಕ್ ತರ ಕಾಣುತ್ತೆ, ಆದ್ರೆ ಅದಲ್ಲ. ಆ ರೀತಿಯಲ್ಲಿ ಆಕಾಶವನ್ನೆಲ್ಲ ಇವನು ಕಪ್ಪು ಮಾಡ್ತಾ ತಾನು ತನ್ನ ಪ್ರಭೆಯಿಂದ ಬೆಳಗಿದ ಅನ್ನುವ ಭಾಗವನ್ನ ನಾವು ನೋಡ್ಕೊಂಡಿದ್ವಿ. ಈಗ 115ನೆಯ ಶ್ಲೋಕ. ಜಾತರೂಪಮಯೈ ಶೃಂಗೈಃ ಬಿಡಿಸಿದ್ರೆ ಜಾತರೂಪಮಯೈಃ ಶೃಂಗೈಃ. ಜೋಡಿಸಿ ಹೇಳುವಾಗ ವಿಸರ್ಗ ಏನಾಗುತ್ತೆ, ಶಕಾರ ಆಗುತ್ತೆ. ಜಾತರೂಪಮಯೈ ಶೃಂಗೈಃ ಅಂತ ಉಚ್ಚಾರ ಆಗುತ್ತೆ. ಭ್ರಾಜಮಾನ್, ಇಲ್ಲಿ ನೋಡಿ ವಿಸರ್ಗದ ಮುಂದೆ ಸಾ ಇದೆ, ಆದ್ರಿಂದ ವಿಸರ್ಗ ಸಕಾರ ಆಗ್ಬಿಡುತ್ತೆ. ಭ್ರಾಜಮಾನೈ ಸ್ವಯಂ ಪ್ರಭೈಃ, ನೋಡಿ ಭ್ರಾಜಮಾನೈ ಸ್ವಯಂ ಪ್ರಭೈಃ ಸೇರಿಸಿದ್ರೆ ಭ್ರಾಜಮಾನೈ ಸ್ವಯಂ ಪ್ರಭೈಃ, ಇಲ್ಲಿ ವಿಸರ್ಗ ಸಕಾರ ಆಗತ್ತೆ. ಆದಿತ್ಯ ಶತ ಸಂಕಾಶಃ ಸೋಭವತ್ ಗಿರಿಸತ್ತಮಃ ಆ ಪರ್ವತ ಒಳ್ಳೆ 100 ಸೂರ್ಯನಂತೆ ಕಾಣ್ತಾ ಇದ್ದ, 100 ಸೂರ್ಯನ ಪ್ರಕಾಶದಂತೆ ಬೆಳಗುತ್ತಾ ಇದ್ದ. ಯಾಕೆ ಅಂದ್ರೆ ಅವನ ಶಿಖರಗಳಿದೆಯಲ್ಲ, ಒಂದೊಂದು ಶಿಖರವೂ ಚಿನ್ನದ ಶಿಖರ. ಜಾತರೂಪ ಅಂದ್ರು ಒಂದೇ, ಜಾಂಬೂನದ ಅಂದ್ರು ಒಂದೇ, ಎಲ್ಲ ಚಿನ್ನಕ್ಕೆ ಇರುವಂತ ಹೆಸರು. ಆದ್ರೆ ಚಾಮೀಕರ ಅಂದ್ರು ಚಿನ್ನ. ಚಿನ್ನ ಪುಟಕ್ಕಿಟ್ಟ ಚಿನ್ನದ ಹಾಗೆ ಶೃಂಗ ಅಂದ್ರೆ ಶಿಖರ. ಅವನ ಶಿಖರಗಳು ಭ್ರಾಜಮಾನ, ಹೊಳಿತಾ ಇದೆ. ಅದಕ್ಕೆ ಯಾರು ಹೊಳಪು ಕೊಟ್ಟಿದ್ದು? ಈಗ ನಾವು ನೋಡ್ತೇವೆ ಎಲ್ಲಿ, ಕೈಲಾಸ ಪರ್ವತದಲ್ಲಿ. ಕೈಲಾಸ ಪರ್ವತ ಸಹಜವಾಗಿ ಹಿಮ ಬಣ್ಣ, ಬಿಳುಪಾದ ಹತ್ತಿಯ ಅರಳೆಯಂತೆ ಬಿಳುಪಾದ ಬಣ್ಣ ಇರೋದು. ಆದರೆ ಸೂರ್ಯ ಉದಯ ಆಗುವಾಗ ಆ ಸೂರ್ಯನ ಕಿರಣಗಳ ಸಂಸ್ಪರ್ಶದಿಂದ ಅದು ಚಿನ್ನದ ಬಣ್ಣ ಪಡೆಯುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ. ಸ್ವಯಂ ಪ್ರಭೈಹಿ, ಮೈನಾಕನ ಗುಣನೇ ಅದು, ಮೈನಾಕನ ಸ್ವರೂಪನೇ ಅದು, ಮೈನಾಕನ ಸ್ವಭಾವನೇ ಅದು. ಯಾಕೆ ಅಂದ್ರೆ ಮೈನಾಕ ಅಸಾಧಾರಣವಾದಂತ ಒಂದು, ಹಿಂದೆ ಬಂದಿದೆ ಅದು, ಅಸಾಧಾರಣವಾದ ಗುಣ ಉಳ್ಳವನು, ಶಕ್ತಿ ಉಳ್ಳವನು, ಹಿಮವಂತನ ಪುತ್ರನಾಗಿ ಅವನು ಅನೇಕ ಕಾಲ ಸುದೀರ್ಘವಾದ ತಪಸ್ಸನ್ನ ಮಾಡಿ ದೇವಾದಿದೇವತೆಗಳ ಕೃಪೆಯನ್ನ ಪಡ್ಕೊಂಡಿರುವಂಥವನು, ದೇವಾದಿದೇವತೆಗಳಿಗೆ ಉಪಕಾರ ಮಾಡಬಲ್ಲಂತ ಸಾಮರ್ಥ್ಯ ಉಳ್ಳಂಥವನು. ಆದ್ದರಿಂದಲೇ ಅವನಲ್ಲಿ ಸ್ವಯಂ ಪ್ರಭೈಹಿ, ಸ್ವತಃ ಅವನೊಳಗೆ ಭ್ರಾಜಮಾನೈಹಿ, ಹೊಳಿತಾ ಇರುವಂತ ಶಿಖರಗಳು ಇದೆ. ಆ ಎಲ್ಲ ಶಿಖರಗಳಿಂದ ಹೇಗ್ ಕಾಣಿಸ್ತಾ ಇತ್ತು? ಸಹ ಗಿರಿಸತ್ತಮಃ, ಆ ಗಿರಿಶ್ರೇಷ್ಠನಾದ ಮೈನಾಕ ಆದಿತ್ಯ ಶತ ಸಂಕಾಶಃ ಅಭವತ್, 100 ಸೂರ್ಯರ ಕಾಂತಿಯಿಂದ ಕೂಡಿದ. ಆದಿತ್ಯ ಶತ ಸಂಕಾಶ ಅಂದ್ರೆ ಅಂತೆ ಅಂತ, ಹೋಲೋದು ಅಂತ. ಆದಿತ್ಯ ಶತ 100 ಆದಿತ್ಯರನ್ನು
ಹೋಲುವಂತೆ ಅಭವತ್ ಆದನು. ಜಾತ ರೂಪಮಯೈಹಿ ಚಿನ್ನದ ಮಯ ಆಗಿರುವ ಶೃಂಗೈಹಿ ಶಿಖರಗಳಿಂದ ಸ್ವಯಂ ಪ್ರಭೈಹಿ ಸ್ವತಃ ತನ್ನೊಳಗೇ ಇರುವ ಕಾಂತಿ. ಚಿನ್ನಕ್ಕೆ ಯಾರೋ ಹೊರಗಡೆಯಿಂದ ಕಾಂತಿ ಇಟ್ಟಿಲ್ಲ ಅಲ್ವಾ? ಚಿನ್ನದ ಹೊಳಪು ಯಾರು ಕೊಟ್ಟಿದ್ದು? ಅದರ ಸಹಜ ಗುಣ. ಹಾಗೆ ಸಹಜ ಗುಣವಾದಂತ ಆ ಸ್ವಯಂ ಪ್ರಭವಾದ ಆ ಬೆಳಕಿನಿಂದ ಕೂಡಿದ ಶಿಖರಗಳಿಂದ ಸಹ ಗಿರಿಸತ್ತಮಃ ಆ ಗಿರಿಶ್ರೇಷ್ಠ ಆದಿತ್ಯ ಶತ ಸಂಕಾಶಃ 100 ಸೂರ್ಯರಿಂದ ಕೂಡಿರುವಂತೆ ಅಭವತ್ ಆದ, ಅಂದ್ರೆ ಹಾಗೆ ಕಾಣ್ತಾ ಇದ್ದ. ಜಾತರೂಪಮಯೈ ಶೃಂಗೈಃ ಭ್ರಾಜಮಾನೈ ಸ್ವಯಂ ಪ್ರಭೈಃ ಆದಿತ್ಯ ಶತ ಸಂಕಾಶ ಸೋಭವತ್ ಗಿರಿಸತ್ತಮಃ. ಇಲ್ಲೂ ಹಾಗೆ ಆದಿತ್ಯ ಸಂಕಾಶ ಆದ್ಮೇಲೆ ಸಾಯಿದೆ, ಜೋಡಿಸಿದ್ರೆ ಆದಿತ್ಯ ಶತ ಸಂಕಾಶ ಸೋಭವತ್ ಆಗುತ್ತೆ. ಬಿಡಿಸಿ ಹೇಳಿದ್ರೆ ಆದಿತ್ಯ ಶತ ಸಂಕಾಶ ಸೋಭವತ್ ಗಿರಿಸತ್ತಮಃ. ತಮುತ್ಥಿತಮ ಸಂಗೇನ ಹನುಮಾನಗ್ರತಸ್ಥಿತಂ ಮಧ್ಯೆ ಲವಣತೋ ಯಸ್ಯ ವಿಘ್ನೋ ಯಮಿತಿ ನಿಶ್ಚಿತಃ. ಈಗ ಇವನು ಆಕಾಶದವರೆಗೆ ಕಾಣ್ತಾ ಇದ್ದಾನಲ್ಲ, ಅವನಿಗೆ ಬೇಸ್ ಏನು ಕಾಣ್ತಾ ಇಲ್ಲ, ಯಾವುದು ಸಪೋರ್ಟ್ ಕಾಣ್ತಾ ಇಲ್ಲ. ಇವನ್ ಯಾರಿವನು? ಯಾವ್ದು ಸಪೋರ್ಟ್ ಇಲ್ಲದೆ ಇಲ್ಲಿ ಬಂದಲ್ಲ, ಯಾಕೆ ಬಂದ ಇವನು? ಒಳ್ಳೆ ಅಡಚಣೆಗೆ ಬಂದ್ಬಿಟ್ನಲ್ಲ, ನನ್ನ ದಾರಿಗೆ ಒಳ್ಳೆ ವಿಘ್ನ ತರ ಬಂದ್ಬಿಟ್ನಲ್ಲ ಅಂತ ಹನುಮಂತ ಅನ್ಕೊಂಡ. ಇದು ಯಾವ್ದೋ ಅಡಚಣೆ, ನಿರ್ವಿಘ್ನವಾಗಿ ಸಾಗ್ತಾ ಇದ್ದೇನೆ, ದೇವರ ಕೃಪೆ ಇದೆ. ಅದಕ್ಕೆ ಮೊದಲೇ ಸಸೂರ್ಯಾಯ ಪವನಾಯ ಎಲ್ಲರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಟಿದ್ದಾನೆ. ಅಂಥದ್ದು ಇದೇನಪ್ಪ ಇದು? ಈಗ ನನ್ನ ದಾರಿನಲ್ಲಿ ಯಾವ್ದು ಏನ್ ಕೆಳಗಡೆ ಬೇಸ್ ಏನ್ ಕಾಣ್ತಿಲ್ಲ, ಇವನ್ ಯಾರು? ಇವನು ಅಡ್ಡ ಬಂದ್ಬಿಟ್ಟ ಅಂತ ಅನ್ಕೊಂಡ. ತಮ್ ಅಸಂಗೇನ ಉತ್ಥಿತಂ, ಯಾವ ಸಪೋರ್ಟ್, ಸಂಘ ಅಂದ್ರೆ ಇದು ಸಹಾಯ, ಸಪೋರ್ಟ್. ಅಸಂಗೇನ ಯಾವ ಸಹಾಯ ಇಲ್ಲದೆ ಉತ್ಥಿತಂ ಮೇಲೆ ಬಂದಿದ್ದಾನೆ. ಮತ್ತೆ ಎಲ್ಲಿದ್ದಾನೆ? ಇವನು ಹೀಗ್ ಬರ್ತಾ ಇದ್ರೆ ಅವನ ನೇರಕ್ಕೆ ಬಂದಿದ್ದಾನೆ, ಹೀಗ್ ಹನುಮಂತ ಬರ್ತಿದ್ರೆ ಈ ನೇರಕ್ಕೆ. ಆದ್ರಿಂದ ಅಗ್ರತಃ ಸ್ಥಿತಂ, ತನ್ನ ಎದುರಿಗೆ ಅಡ್ಡಲಾಗಿ ಬಂದಿರುವಂತ ಅವನನ್ನು ಹನುಮಂತನು ಅಯಂ ವಿಘ್ನ, ನನ್ನ ದಾರಿಗೆ ಇವನು ಅಡಚಣೆ ಎಂಬುದಾಗಿ ಲವಣತೋಯಸ್ಯ ಮಧ್ಯೆ, ಸಮುದ್ರದ ಮಧ್ಯದಲ್ಲಿ ಇವನು ಒಳ್ಳೆ ಅಡಚಣೆ ಬಂದ ಇತಿ ಎಂಬುದಾಗಿ ನಿಶ್ಚಯ ಮಾಡ್ಕೊಂಡ. ಇವನು ನನಗೆ ಅಡ್ಡ, ಇವನು ಅನುಕೂಲ ಅಲ್ಲ ಅಂತ ಅವನು ನಿಶ್ಚಯ ಮಾಡಿದ. ಅಸಂಗೇನ ಉತ್ಥಿತಂ ತಂ, ಯಾವ ಒಂದು ಸಹಾಯ ಇಲ್ಲದೆ, ಆಲಂಬನೆ ಇಲ್ಲದೆ ಮೇಲೆ ಬಂದು, ಅಗ್ರತಃ ತನ್ನ ಎದುರಿನಲ್ಲಿ, ತನ್ನ ದಾರಿಯ ಎದುರಿನಲ್ಲಿ ಸ್ಥಿತಂ ಇರುವಂತ ಅವನನ್ನು, ಆ ಮೈನಾಕನನ್ನು ಲವಣತೋಯಸ್ಯ ಮಧ್ಯೆ, ಈ ಸಮುದ್ರದ ಮಧ್ಯದಲ್ಲಿ ವಿಘ್ನ ಅಯಂ, ಇವನೊಬ್ಬ ವಿಘ್ನ ಇತಿ ಎಂಬುದಾಗಿ ನಿಶ್ಚಯ ಮಾಡಿದ. ತಮುತ್ಥಿತಮ ಸಂಗೇನ ಹನುಮಾನಗ್ರತಸ್ಥಿತಂ, ಇಲ್ಲೂ ಹಾಗೆ ಹನುಮಾನಗ್ರತಸ್ಥಿತಂ ಮಧ್ಯೆ ಲವಣತೋ ಯಸ್ಯ ವಿಘ್ನೋ ಯಮಿತಿ ನಿಶ್ಚಿತಃ ಸ ತಮುಚ್ಛ್ರಿತಮತ್ಯರ್ಥಂ ಮಹಾವೇಗೋ ಮಹಾಕಪಿಃ ಉರಸಾ ಪಾತಯಾಮಾಸ ಜೀಮೂತಮಿವ ಮಾರುತಃ. ಮೋಡಗಳನ್ನ ಗಾಳಿ ಹೆಂಗೆ ಅಪ್ಪಳಿಸ್ತಾನ
ಹಾಗೆ ಇವನು ಅಡ್ಡ ಅಂತ ಫಾಸ್ಟ್ ಆಗಿ ಸ್ಪೀಡ್ ಅಲ್ಲಿ ಬಂದು ಬಡ್ದ ಅವನಿಗೆ. ವೇಗದಲ್ಲಿ ಬಂದು ಮಹಾವೇಗ ಮಹಾಕಪಿ, ವೇಗದಲ್ಲಿ ಬಂದ ಆ ಮಹಾಕಪಿ ಏನ್ ಮಾಡ್ದ, ಮೇಲಕ್ಕೆ ಬಂದಿದ್ನಲ್ಲ ಅತ್ಯುಚ್ಛ್ರಿತಂ, ಮೇಲಕ್ಕೆ ಬಂದ ಅವನನ್ನ ತನ್ನ ಎದೆ ಭಾಗದಿಂದ ತಳ್ಳಿದ. ಉರಸ ಪಾತಯ ಮಾಸ, ಹೇಗೆ ಅಂದ್ರೆ ಮಾರುತಃ ಜೀಮೂತಮಿವ, ಮಾರುತ ಗಾಳಿ, ಜೀಮೂತ ಮೋಡ, ಗಾಳಿಯು ಮೋಡವನ್ನ ಹೇಗೆ ಚಲ್ಲಾಪಿಲ್ಲಿ ಮಾಡಿ ಹಾಕ್ಬಿಡುತ್ತೋ ಹಾಗೆ ಇವನು ತನ್ನ ಎದೆಯ ಭಾಗದಿಂದ, ಅಂದ್ರೆ ನೋಡಿ ಈಗ ಇವನು ಇಲ್ಲಿವರೆಗೆ ಬಂದಿದ್ದಾನೆ, ಹನುಮಂತ ಬರ್ತಾ ಇರೋ ದಾರಿನಲ್ಲಿ ಮೈನಾಕ, ಹನುಮಂತ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಆದ್ರೆ ಹನುಮಂತ ಏನ್ ಮಾಡ್ದ, ಹೀಗೆ ತನ್ನ ಈ ನೇರಕ್ಕೆ ಬಂದ, ಮೇಲಕ್ಕೆ ಬರ್ಲಿಲ್ಲ, ಅವನ ಎದೆ ನೇರಕ್ಕೆ ಬಂದು ಹೀಗೆ ಕುಟ್ಟಿ ಅವನನ್ನ ಬೀಳಿಸ್ಬಿಟ್ಟ. ಪಾತಯ ಮಾಸ ಉಚ್ಛ್ರಿತಂ ಅತ್ಯರ್ಥಂ, ತುಂಬಾ ಎತ್ತರಕ್ಕೆ ಬಂದಿದ್ದಾನೆ. ಹಾಗೆ ಬಂದಿರುವಂತ ತಮ್ ಆ ಮೈನಾಕನನ್ನು ಮಹಾವೇಗ, ಅತ್ಯಂತ ವೇಗಶಾಲಿಯಾದ ಮಹಾಕಪಿ, ಆ ಕಪಿಯು ಅಂದ್ರೆ ಮೆತ್ತಗೆ ಬಂದಿದ್ರೆ ಆಗ್ತಿರ್ಲಿಲ್ಲ, ಅದಕ್ಕೆ ಫಾಸ್ಟ್ ಆಗಿ ಬಂದು ಅದನ್ನ ಬಡ್ದ, ಜೋರಾಗಿ ಬಡ್ದ. ಉರಸ ಎದೆಯಿಂದ, ಪಾತಯ್ಯ ಮಾಸ ಹೊಡಿತಿದ್ದಂತೆ ಅವನು ಬಿದ್ದೋದ. ಯಾರು, ಮೈನಾಕ ಪರ್ವತ ಬಿದ್ದೋದ. ಹೇಗೆ, ಮಾರುತಃ ಜೀಮೂತಂ, ಮಾರುತಃ ಗಾಳಿಯು, ಜೀಮೂತಂ ಇವ ಮೋಡಗಳನ್ನ ಬೀಳಿಸುವಂತೆ. ಸ ತಮುಚ್ಛ್ರಿತಂ ಅತ್ಯರ್ಥಂ, ಸ ತಮುಚ್ಛ್ರಿತಮತ್ಯರ್ಥಂ, ಮಹಾ ಉಚ್ಚಾರಣೆ ಕಷ್ಟ ಆದಾಗ ಬಿಡಿಸ್ಕೊಳ್ಬಹುದು. ಸಹ ತಂ ಉಚ್ಛ್ರಿತಂ ಅತ್ಯರ್ಥಂ, ಈಗ ಸ ತಮುಚ್ಛ್ರಿತಂ ಅತ್ಯರ್ಥಂ, ಸ ತಮುಚ್ಛ್ರಿತಂ ಅತ್ಯರ್ಥಂ, ಮಹಾವೇಗೋ ಮಹಾಕಪಿ. ಉದ್ದೇಶ ಚೆನ್ನಾಗಿ ಇಟ್ಕೊಂಡು ಅಲ್ಪ ಪ್ರಾಣ ಮಹಾಪ್ರಾಣನ ಸರಿಯಾಗಿ ಉಚ್ಚಾರ ಮಾಡೋ ಸಂಕಲ್ಪ ಇಟ್ಕೊಂಡು ಪ್ರಯತ್ನ ಮಾಡಿದರೆ ಆಗತ್ತೆ. ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಳ್ಬೇಕಷ್ಟೆ. ಇದು ಮಹಾವೇಗೋ ಮಹಾಕಪಿ ಉರಸ ಪಾತಯಾಮಾಸ ಜೀಮೂತಮಿವ ಮಾರುತಃ ಸ ತದಾ ಪಾತಿತಸ್ತೇನ, ಸ ತದಾ ಪಾತಿತಸ್ತೇನ ಕಪಿನಾ ಪರ್ವತೋತ್ತಮಃ, ಕಪಿನಾ ಪರ್ವತೋತ್ತಮಃ ಬುದ್ಧ್ವಾ ತಸ್ಯ ಕಪೇರ್ವೇಗಂ, ಬುದ್ಧ್ವಾ ತಸ್ಯ ಕಪೇರ್ವೇಗಂ ಜಹರ್ಷ ಚ ನನಂದ ಚ, ಜಹರ್ಷ ಚ ನನಂದ ಚ. ಯಾರಾದ್ರೂ ಏಟ್ ಬಿದ್ರೆ ಕೋಪ ಮಾಡ್ಕೊಳ್ತಾರಲ್ವೇ, ಅದು ತಪ್ಪಿಲ್ಲ ಏನಿಲ್ಲ. ಸುಮ್ನೆ ಹೊಡೆದ್ರೆ ಯಾರ ಕೋಪ ಬರಲ್ಲ, ರೋಷಾವೇಶ ಬರುತ್ತೆ, ಬರೀ ಕೋಪ ಅಲ್ಲ. ಆದ್ರೆ ಮೈನಾಕ ಸಂತೋಷ ಪಟ್ಟಂತೆ, ತುಂಬಾ ಖುಷಿ ಆಯ್ತಂತೆ ಅವನಿಗೆ. ಆ ಕಪಿಯ ವೇಗ, ಆ ಕಪಿಯ ಸಾಮರ್ಥ್ಯ, ಕಪಿಯ ಶಕ್ತಿ ಎಲ್ಲಾ ನೋಡಿ ಅವನಿಗೆ ಬಹಳ ಆನಂದ ಆಯ್ತಂತೆ. ಅವನು ವೇಗದಿಂದ ನನಗ್ ಹೊಡೆದ, ನಾನ್ ಬಿದ್ದೋದೆ, ನನಗ್ ನೋವಾಯ್ತು ಅನ್ನೋ ಚಿಂತೆ ಅಲ್ಲ. ಅವನ ಚಿಂತೆ ಏನು, ದೇವ ಕಾರ್ಯಕ್ಕೆ ಇಂಥವನೇ ಬೇಕು, ಸಾಧಾರಣನಾದಂಥವನ ಕೈಯಲ್ಲಾಗೋ ಕೆಲಸ ಅಲ್ಲ ಇದು. ಆದ್ರಿಂದ ರಾಮನ ಕೆಲಸ ಅಂತ ಇವನೇನು ಹೊರಟಿದ್ದಾನೆ, ಅಥವಾ ದೇವತೆಗಳ ಕೆಲಸ ಮಾಡೋದಕ್ಕೆ ಅಂತ ರಾಮ ಬಂದಿದ್ದಾನೆ, ರಾಮನ ಕೆಲಸ ಮಾಡೋಕೆ ಇವನು ಬಂದಿದ್ದಾನೆ. ಅದಕ್ಕೆ ಎಂಥ ಸಾಧಾರಣ ಶಕ್ತಿ ಬೇಕು, ಅಂತಃಸತ್ವ ಬೇಕು, ಬಹಿಸ್ಸತ್ವ ಬೇಕು, ಎರಡು ಅಂದ್ರೆ ಓಜ ತೇಜ ಎರಡು ಅಂತ. ಆದ್ರಿಂದ ತೇನ ಪಾತಿತ, ತೇನ ಅಂದ್ರೆ ಅವನಿಂದ, ಹನುಮಂತನಿಂದ ಪಾತಿತ ಬೀಳಿಸಲ್ಪಟ್ಟ, ಬಿದ್ದೋ ಯಾರು, ಮೈನಾಕ. ಆ ಸಹ ಪರ್ವತೋತ್ತಮ, ಆ ಪರ್ವತ ಶ್ರೇಷ್ಠನಾದ ದೇವ
ಶತ್ರುಗಳ ನಾಶ ಆಗುವುದರಲ್ಲಿದೆ. ಸರ್ ಆಡಿಯೋ ಬರ್ತಾ ಇಲ್ಲ. ಇದು ಬರ್ತಾ ಆಡಿಯೋ ಬರ್ತಾ ಇಲ್ಲ ಸರ್. ಆಡಿಯೋ ಬರ್ತಾ ಇಲ್ಲ. ಮೇಡಮ್ ಇಂಟರ್ನೆಟ್ ಹೋಗ್ಬಿಟ್ಟಿದೆ ಅವ್ರದ್ದು. ಓಕೆ ಸರ್. gone out of the session. ಈಗ ಬಂತಲ್ಲ ಸರ್? ಈಗ ಬರ್ತಾ ಇದೆ. ಈಗ ಬರ್ತಾ ಇದೆ ಮೇಡಮ್. ಈಗ ಬಂತಲ್ಲ ಸರ್? ಈಗ ಬಂತು. ಹಾ ಸರ್. ಹಾಗೆ ಅವನಿಗೆ ಆನಂದ ಯಾಕೆ ಅಂದ್ರೆ ಇಷ್ಟು ಕಾಲ ಆಸುರಿ ಶಕ್ತಿಗಳ ಆಸುರಿ ಶಕ್ತಿಗಳ ಪ್ರಾಬಲ್ಯದಿಂದ ಒಳಗಡೆ ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ಒಳಗಡೆ ಸಾಧನೆ ಮಾಡುವುದಕ್ಕೆ ಅವಕಾಶ ಆಯ್ತು ಅಂತ ಆನಂದ ಸಂತೋಷ ಪಟ್ಟ. ಹರ್ಷಿಸಿದ್ ಯಾಕೆ? ಯಾವುದು ಪ್ರತಿಬಂಧಕ ಆಗಿತ್ತೋ ಆ ಪ್ರತಿಬಂಧಕಗಳು ತಾನು ನಿವಾರಣೆ ಆಯಿತು ಅನ್ನುವುದಕ್ಕೆ ಹರ್ಷಿಸಿದ. ಹಾಗೆ ತದಾ ತೇನ ಪಾತಿತಃ ತೇನ ಕಪಿನಾ ಪಾತಿತಃ, ಆ ಕಪಿ ಇಂದ ಬೀಳಿಸಲ್ಪಟ್ಟಂತ ಸಹ ಪರ್ವತೋತ್ತಮ, ಆ ಪರ್ವತ ರಾಜ, ಪರ್ವತ ಶ್ರೇಷ್ಠನಾದಂತ ಮೈನಾಕ, ಪರ್ವತ ರಾಜ ಅಲ್ಲ ಪರ್ವತ ಶ್ರೇಷ್ಠನಾದಂತ ಮೈನಾಕ, ತಸ್ಯ ಕಪೇಹ ವೇಗಂ ಬುದ್ಧ್ವ, ಆ ಕಪಿಯ ವೇಗವನ್ನ ತಿಳ್ಕೊಂಡು ಜಹರ್ಷ ಆನಂದಿಸಿದ. ಯಾಕೆ? ಸಮೀಪದಲ್ಲೇ ನಮ್ಮನ್ನ ಅಡಚಣೆ ಮಾಡುವಂತ ಅಡಚಣೆಗಳೆಲ್ಲ ನಿವಾರಣೆಯಾಗುತ್ತೆ ಅಂತ. ನನ್ನಂದ ಯಾಕೆ? ಇನ್ನು ಮುಂದಕ್ಕೆ ನಮ್ಮಿಷ್ಟದಂತೆ ಭಗವಂತನ ಚಿಂತನೆ, ಭಗವದ್ಭಾವ, ಭಗವಂತನಿಗೆ ಸಂಬಂಧಪಟ್ಟ ತಪಸ್ಸು, ಯಜ್ಞ ಎಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ಆ ಕಾರಣಕ್ಕೆ ನನ್ನಂದ ಸಂತೋಷಿಸಿದ. ಸ ತದಾ ಪಾತಿತಸ್ತೇನ ಕಪಿನಾ ಪರ್ವತೋತ್ತಮಃ ಬುದ್ಧ್ವಾ ತಸ್ಯ ಕಪೇರ್ವೇಗಂ ಜಹರ್ಷ ಚ ನನಂದ ಚ ತಮಾಕಾಶಗತಂ ವೀರಂ ಆಕಾಶೇ ಸಮುಪಸ್ಥಿತಃ. ತಮಾಕಾಶಗತಂ ವೀರಂ ಆಕಾಶೇ ಸಮುಪಸ್ಥಿತಃ ಪ್ರೀತೋ ಹೃಷ್ಟಮನಾ ವಾಕ್ಯಂ ಅಬ್ರವೀತ್ ಪರ್ವತಃ ಕಪಿಂ. ಅಬ್ರವೀತ್ ಇಲ್ಲಿ ಪರ್ವತಃ ಕಪಿಂ ಅಂತ ಇದೆ. ವಿಸರ್ಗದ ಮುಂದೆ ಕಾ ಬಂದ್ರೆ ವಿಸರ್ಗ ಅರ್ಧ ಉಚ್ಚಾರ ಆಗುತ್ತೆ, ಅದರಿಂದ ಪರ್ವತಃ ಕಪಿಂ ಅಂತ ಹೇಳ್ಬೇಕು. ಅಬ್ರವೀತ್ ಪರ್ವತಃ ಕಪಿಂ, ನಾಲ್ಗೆ ತುದಿಯಲ್ಲಿ ಬರುತ್ತೆ, ಅದಕ್ಕೆ ಜಿಹ್ವಾ ಮೂಲ ಅಂತ ಕರೀತಾರೆ. ಈಗ ಇವನೇನ್ ಮಾಡ್ದ? ಇವನು ಬೀಳಿಸ್ಬಿಟ್ಟ ಮೇಲೆ
ಆಕಾಶದಲ್ಲೇ ಇದ್ದಾನೆ. ಯಾರು? ಹನುಮ. ಅವನಿಗೆ ಯಾವ ಸಪೋರ್ಟ್ ಇಲ್ಲ. ಅವನಿಗೇನು ಈ ಅಂದ್ರೆ ಕೆಳಗಡೆಯಿಂದ ಪ್ರೆಷರು, ಮೇಲ್ಗಡೆಯಿಂದ ಪ್ರೆಷರು, ರೆಕ್ಕೆಗಳು ಬಡಿ ಏನಿಲ್ವಲ್ಲ, ಹಕ್ಕಿಗಳ ತರ. ಹಾಗೆ ಆಶ್ಚರ್ಯಚಕಿತನಾಗಿ ಯಾವ ಒಂದು ಆಲಂಬನ ಇಲ್ಲದೆ ಆಕಾಶದಲ್ಲಿ ನಿಂತಿದ್ದಾನೆ. ಆಕಾಶಗತಂ ವೀರಂ. ಅವನನ್ನ ನೋಡಿ, ಆಕಾಶದಲ್ಲೇ ಇರುವ ಅವನನ್ನ ಈ ಕೆಳಗೆ ಬಿದ್ದನಲ್ಲ ಮೈನಾಕ, ಅವನು ತಲೆ ಎತ್ತಿ ನೋಡ್ತಾ ಬಹಳ ಸಂತೋಷದಿಂದ, ನಿಜವಾಗಿ ಯಾತಕ್ ಅವನು ಬಂದಿದ್ದ ಮಾತನ್ನು ಕೇಳಿಸ್ಕೊಳ್ಳಿಲ್ಲ, ರೆಸ್ಟು ತಗೊಳ್ಳಿಲ್ಲ, ಬೀಳಿಸಿದಾನೆ. ಎಂಥ ಇದು ಬರ್ಬೇಕಲ್ವೇ? ಆದ್ರೆ ಪ್ರೀತಃ ಸಂತೋಷಗೊಂಡಿದ್ದಾನೆ, ಹೃಷ್ಟಮನಃ ಆನಂದ ಪ್ರೀತಿಯಿಂದ ಕೂಡಿದಾನೆ, ಸಂತೋಷಗೊಂಡ ಮನಸ್ಸಿನಿಂದ ಈಗ ಪರ್ವತ ಕಪಿಗೆ ಹೇಳಿದ. ವಾಕ್ಯಂ ಅಬ್ರವೀತ್, ಕಪಿಯನ್ನ ಕುರಿತು ಮಾತನಾಡಿದ. ತಂ ಆಕಾಶಗತಂ, ಆಕಾಶದಲ್ಲಿ ಯಾವುದೇ ಆಸರೆ ಇಲ್ಲದೆ ನಿಂತಿರುವ ವೀರಂ, ವೀರನಾದ ಕಪಿಂ, ಕಪಿಯನ್ನು ಕುರಿತು. ಇವನು ಕೂಡ ಈಗ ಮೇಲ್ ಬಂದ. ಯಾರು? ಬಿದ್ದೋಗಿದ್ನಲ್ಲ ಮೈನಾಕ, ಅವನು. ಆಕಾಶೇ ಸಮುಪಸ್ಥಿತ, ಆ ಹನುಮನ ಸಮಕ್ಕೆ ಬಂದು, ಆಕಾಶದಲ್ಲಿ ಬಂದು ನಿಂತು, ಪ್ರೀತಃ ಪ್ರೀತಿಯಿಂದ ಕೂಡಿದವನಾಗಿ, ಹೃಷ್ಟಮನಃ ಸಂತೋಷದಿಂದ ಕೂಡಿದ ಮನಸ್ಸಿನಿಂದ, ವಾಕ್ಯಂ ಅಬ್ರವೀತ್ ಮಾತಾಡ್ದ, ಹೇಳಿದ. ಒಟ್ಟು ಏನು? ಆಕಾಶದಲ್ಲೇ ನಿಂತಿದ್ದಾನೆ ಹನುಮ, ಇವನು ಬಿದ್ದೋಗಿದ್ದ ಮೈನಾಕ, ಅವನು ಮೇಲ್ ಬಂದು ಸಂತೋಷದಿಂದ ಆ ಕಪಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ತಮಾಕಾಶಗತಂ ವೀರಂ ಆಕಾಶೇ ಸಮುಪಸ್ಥಿತಃ ಪ್ರೀತೋ ಹೃಷ್ಟಮನಾ ವಾಕ್ಯಂ ಅಬ್ರವೀತ್ ಪರ್ವತಃ ಕಪಿಂ ಮಾನುಷಂ ಧಾರಯನ್ ರೂಪಂ ಆತ್ಮನಃ ಶಿಖರೇ ಸ್ಥಿತಃ. ಮಾನುಷಂ ಧಾರಯನ್ ರೂಪಂ ಆತ್ಮನಃ ಶಿಖರೇ ಸ್ಥಿತಃ. ಆತ್ಮನಃ ಶಿಖರೇ ಸ್ಥಿತಃ ದುಷ್ಕರಂ ಕೃತವಾನ್ ಕರ್ಮ. ಇಲ್ಲೂ ಗಮನಿಸಿ, ದುಷ್ಕರಂ ಅಂತ ಸೊನ್ನೆ ಇದೆ, ಅದು ಮುಂದೆ ಕಾ ಇರೋದ್ರಿಂದ ಸೊನ್ನೆ ಕಾ ಖ ಗ ಘ ङ ಆಗತ್ತೆ. ದುಷ್ಕರಂ ಕೃತವಾನ್ ಕರ್ಮ ತ್ವಮಿದಂ ವಾನರೋತ್ತಮ. ತ್ವಮಿದಂ ವಾನ, ಇಲ್ಲೂ ಅಷ್ಟೇ ಸೊನ್ನೆಯಿಂದ ಮುಂದೆ ಯ ವ ಲ ಮೂರಕ್ಷರ, ಅದು ಅನುನಾಸಿಕ ಆಗುತ್ತೆ. ಆದ್ರಿಂದ ತ್ವಮಿದಂ ಅಂತ, ತ್ವಮಿದಂ ಅಲ್ಲ, ತ್ವಮಿದಂ ವಾನರ್ ಹಾಗೆ ಹೇಳ್ಬೇಕು. ತ್ವಮಿದಂ ವಾನರೋತ್ತಮ. ಈಗ ಮೈನಾಕ ಹೇಗೆ ಬಂದಿದ್ದಾನೆ? ಪರ್ವತದ ರೂಪದಲ್ಲಿ ಬಂದಿಲ್ಲ, ಮಾನುಷಂ ಧಾರಯನ್ ರೂಪಂ. ಇಲ್ಲಿ ಮೇಲಕ್ಕೆ ಬಂದಿದ್ದಾನೆ, ಶಿಖರದ ಮೇಲೆ ಮನುಷ್ಯನ ತರಹ ನಿಂತ್ಕೊಂಡಿದ್ದಾನೆ. ಮಾನುಷಂ ರೂಪಂ ಧಾರಯನ್, ಮನುಷ್ಯನಂತ ರೂಪವನ್ನ ಧರಿಸಿಕೊಂಡು, ಆತ್ಮನಃ ಶಿಖರೆ, ತನ್ನ ಶಿಖರ ಇದೆಯಲ್ಲ ಬೆಟ್ಟ, ಆ ಮೈನಾಕ ಬೆಟ್ಟದ ಶಿಖರದ ಮೇಲೆ ಸ್ಥಿತಃ ನಿಂತ್ಕೊಂಡಿದ್ದಾನೆ. ನಿಂತುಕೊಂಡು ಕಪಿಗೆ ಹೇಳ್ತಾ ಇದ್ದಾನೆ ಏನಂತ? ವಾನರೋತ್ತಮ, ವಾನರ ಶ್ರೇಷ್ಠನೇ, ನೀನು ಅತ್ಯಂತ ಕಷ್ಟ ಸಾಧ್ಯವಾದ ಕೆಲಸ ಮಾಡಿದೀಯೇ. ದುಷ್ಕರಂ ಕರ್ಮ ಕೃತವಾನ್, ಅತ್ಯಂತ ಕಷ್ಟ ಸಾಧ್ಯವಾದ ಕೆಲಸ ನೀನು ಮಾಡಿದೀಯೇ. ಇದಂ, ಈಗ ನೀನ್ ಮಾಡಿದ್ದು ಏನ್? ನೀನ್ ಮಾಡಿದ್ದು ಸ್ವಾಗತ ಕೊಡೋದಕ್ಕೆ ಬಂದಿರುವಂಥವರನ್ನ ನೀನು ಅಡ್ಡ ಅಂತ ಭಾವಿಸಿ ಬೀಳಿಸಿದೀಯಲ್ಲ, ಅದು ದೊಡ್ಡತನನ ಅಲ್ಲ. ನಾನು ಹೋಗುತ್ತಾ ಇರುವ ದಾರಿಯಲ್ಲಿ ಪರಮಾತ್ಮನ ಕಾರ್ಯಕ್ಕೆ ಇದು ಒಂದು ಅಡಚಣೆ ಅಂತ ಭಾವಿಸಿ ಬೀಳಿಸಿದೆಯಲ್ಲ, ಅದು ಮೆಚ್ಚುವಂತ ಕೆಲಸ. ಯಾಕೆ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ಭಗವತ್ ಸಂಬಂಧವಾದ ಕೆಲಸಗಳನ್ನ ಮಾಡುವಾಗ ಅನೇಕ ಅಡಚಣೆಗಳು ಬರುತ್ತೆ. ಅದನ್ನೇ ನಾವು ಪುರಾಣಗಳಲ್ಲಿ ಕೇಳುವಾಗ ಇಂದ್ರ ಅಪ್ಸರೆಯರನ್ನ ಬಿಟ್ಟ, ಅದು ಮಾಡ್ದ ಇದು ಮಾಡ್ದ ಅಂತ ಕತೆ ಕೇಳ್ತೇವೆ. ಒಟ್ಟು ನಮ್ಮ ಮನಸ್ಸು, ನಮ್ಮ ಇಂದ್ರಿಯ, ನಮ್ಮ ಬುದ್ಧಿಗಳ ಸೆಳೆತದಿಂದ ಹೊರಮುಖಕ್ಕೆ ಓಡುತ್ತೆ. ಯಾಕೆ ಅಂದ್ರೆ ಅದರ ಸ್ವಭಾವ. ನೀರನ್ನ ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಮೇಲಿಟ್ಟಿರಕ್ಕಾಗುತ್ತೆ? ಸ್ವಲ್ಪ ಜಾಗ ಬಂದ್ರೆ ಪುಟಕ್ಕಂತ ಕೆಳಗೆ ಬಂದು ಬಿಡುತ್ತೆ.
ಬೆಂಕಿಯನ್ನ ನೀವ್ ಎಷ್ಟು ಪ್ರಯತ್ನ ಮಾಡಿದ್ರೆ ಕೆಳಗದ್ ಬಿಡಕ್ಕಾಗತ್ತೆ? ಸ್ವಲ್ಪ ಜಾಗ ಬಿಟ್ರೆ ಮೇಲಕ್ಕೆ ಬಂದ್ಬಿಡುತ್ತೆ. ಅದರ ಗುಣ ಅದನ್ನು ಬಿಡಲ್ಲ. ಹಾಗೆ ನಮ್ಮ ಇಂದ್ರಿಯ ಬುದ್ಧಿಗಳ ಗುಣ ಬಿಡುವಂಥದ್ದಲ್ಲ, ಅದು ಹೊರಕ್ಕೆ ಓಡೋಕೆ ಕಾಯ್ತಾ ಇರುತ್ತೆ. ಹಾಗೆ ಹೊರಕ್ಕೆ ಓಡೋಕೆ ಕಾಯ್ತಾ ಇರುವಂತ ಇಂದ್ರಿಯ ಮನಸ್ಸುಗಳನ್ನ ನಿಗ್ರಹಿಸಿ ಆ ಭಗವನ್ ಮಾರ್ಗದಲ್ಲಿ ಹೋಗುವ ಪ್ರಯತ್ನ ಮಾಡುವಾಗ ಅಡಚಣೆಗಳು ಬಂದಿದ್ದನ್ನ ಮೇಲೆ ಅದನ್ನ ದಾಟಿ ಮೇಲೆ ಬರೋದಿದೆಯಲ್ಲ, ಅದೇನು ಸಾಧಾರಣ ಕೆಲಸನಾ? ಆದ್ದರಿಂದಲೇ ಯಾರು ಆಧ್ಯಾತ್ಮಿಕ ಮಾರ್ಗದ ಯೋಗಿ ಇದ್ದಾನೆ, ನಾವು ನಿನ್ನೆ ಹೇಳ್ಕೊಂಡಲ್ಲ, ಅವನನ್ನ ವೀರ ಅಂತ ಕರೀತಾರೆ. ಅವನೇ ನಿಜವಾದ ವೀರ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಮಾತು ಬರುತ್ತೆ. ಹಾಗೆ ಯಾಕೆ ಅದನ್ನೇ ನಾವು ನೋಡೋದು? ಅಲೆಕ್ಸಾಂಡರು ಒಬ್ಬ ಯೋಗಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಆಳುಗಳನ್ನ ಕಳಿಸಿದ್ರೆ ಬರ್ಲಿಲ್ಲ, ಸೇನಾಧಿಪತಿ ಬಂದ್ರೆ ಬರ್ಲಿಲ್ಲ, ಕೊನೆಗೆ ಅವನೇ ಬಂದ. ಆದ್ರೂ ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ ಎಲ್ಲ ಹೇಳ್ದ. ಆದ್ರೂ ಅವನು ಮಾತಾಡ್ಲಿಲ್ಲ. ನಿನ್ನನ್ನ ಸರಪಳಿಗೆ ಕಟ್ಟಿ ಎಳ್ಕೊಂಡು ಹೋಗ್ತೇನೆ, ಆನೆ ಕೈಯಲ್ಲಿ ತುಳಿಸ್ತೇನೆ, ಹಾಗ್ ಮಾಡ್ತೇನೆ, ಹೀಗ್ ಮಾಡ್ತೇನೆ, ನಿನ್ನನ್ನು ಪೀಸ್ ಮಾಡ್ತೇನೆ, ಹೀಗೆಲ್ಲ ಹೇಳಿದಾಗ ಜೋರಾಗಿ ನಕ್ಕ. ನಮ್ಗಾದ್ರೆ ಹೇಗಾಗತ್ತಲ್ವೇ? ಜೋರಾಗಿ ನಕ್ಬಿಟ್ಟು ಏನ್ ಹೇಳ್ದ? ಈಗ ಹೇಳ್ತಾ ಇರೋ ಸುಳ್ಳನ್ನ ನೀನ್ ಯಾವತ್ತೂ ಹೇಳಲಿಲ್ಲ. ಹಾಗೆ ಇನ್ನ ರೋಷ ಬಂತು ಅಲೆಕ್ಸಾಂಡರ್ಗೆ. ಆದ್ರೆ ಆಗ ಅವನು ಹೇಳಿದ ಮಾತೇನು? ನನ್ನನ್ನ ನೀನು ಪೀಸ್ ಮಾಡಕ್ಕಾಗಲ್ಲ, ನಾನು ಅಂತ ಏನು ತತ್ವ ಇದೆ ಅದನ್ನ ನೀನು ಎಳಸಕ್ಕಾಗಲ್ಲ, ತುಳ್ಸಕ್ಕಾಗಲ್ಲ ಅಂತ ಅಂದ್ರೆ ಅಂಥ ಒಂದು ವೀರ. ಅವನು ಹೇಳ್ತಾನೆ, ನಾನ್ ಯಾರು ಅನ್ಕೊಂಡಿದ್ಯಾ ನನ್ನನ್ನು ತುಳ್ಸಕ್ಕಾಗ? ನಾನು ಚಕ್ರವರ್ತಿ, ವಿಶ್ವ ಇರ್ಬೋದಯ್ಯ, ನೀನ್ ಗೆದ್ದಿಲ್ವಲ್ಲ. ಅದು ವೀರ ಅಂದ್ರೆ. ಆದ್ರಿಂದ ಇಲ್ಲಿ ವೀರ ವಾನರೋತ್ತಮನಾದಂಥವನು ಇದರ ಒಳಗಡೆ ಆಧ್ಯಾತ್ಮಿಕವಾದ ಸಾಧನೆಯನ್ನ ಮಾಡುವಾಗ ಹೊರಮುಖಕ್ಕೆ ಓಡುವುದಕ್ಕೆ ಕಾಯ್ತಾ ಇರುತ್ತೆ. ಕಿಂಚಿತ್ ಚಿಕ್ಕಿದ್ರೆ ಓಡುತ್ತೆ. ಅಂಥದನ್ನ ಎಳೆದು ಮತ್ತೆ ಮೇಲಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ಇದೆಯಲ್ಲ, ಅದು ಅಸಾಧಾರಣವಾದ ಕೆಲಸ. ಅಂಥ ಕೆಲಸವನ್ನ ಮಾಡಿದವನು ಯಾರೇ ಆದರೂ ಅವನು ವೀರ. ಆ ರೀತಿಯಲ್ಲಿ ಹನುಮ ತಾನು ಬರ್ತಾ ಇದ್ದಾನೆ ಆಕಾಶದಲ್ಲಿ, ಯಾವ ಸಪೋರ್ಟ್ ಇಲ್ಲ. ಸಪೋರ್ಟ್ ಇಲ್ಲದೆ ಒಂದೇ ಒಂದ್ ನಿಮಿಷ ನಾವು ಹೀಗೆ ಜಂಪ್ ಮಾಡಿದ್ರೆ ತಕ್ಷಣ ಕೆಳಗಿಳಿತೇವಲ್ವೇ? ಹಾಗೆ ಜಂಪ್ ಮಾಡಿರುವಾಗ ಅಕಸ್ಮಾತ್ ಯಾರೋ ಹೀಗಂದ್ರು ಅನ್ನಿ ಬಿದ್ದೋಗ್ತೇವೆ. ಹಾಗೆ ಆಕಾಶದಲ್ಲಿ ನೀನು ನಿರಾಲಂಬನಾಗಿ ಬರ್ತಾ ಇದೀಯೆ ಅಂತ ನಿನಗೆ ನಾನು ಆಲಂಬ ಕೊಡೋಣ ಅಂತ ಬಂದರೆ ಅದನ್ನು ಕೂಡ ತಳ್ಳಿ ಅದನ್ನ ನೀನು ಮೀರಿ ಹೋಗ್ತೀನಿ ಅಂತೀಯಲ್ಲ. ಪತಂಜಲಿಗಳು ಯೋಗ ಸೂತ್ರದಲ್ಲಿ ಹೇಳುವಂತೆ ಸ್ಥಾನಿನಿ ಉಪನಿಮಂತ್ರಣೆ, ಅಲ್ಲಿ ಸಂಗಸ್ಮಯ ಅಕರಣಂ, ಸಂಘವನ್ನ ಮಾಡದೇ ಇರೋದು, ಗರ್ವವನ್ನ ನೋಡು ನನಗಾಗುವಷ್ಟೊತ್ತಿಗೆ ಇವನು ಬಂದ ಹಾಗ ಅನ್ಕೊಳ್ಳದೆ ಇರೋದು, ಸಂಗಸ್ಮಯ ಅಕರಣಂ, ಸಂಘ ಮತ್ತು ಗರ್ವಗಳನ್ನ ಮಾಡದೇ ಇರೋದು. ಯಾಕೆ ಅಂದ್ರೆ ಪುನಃ ದೋಷ ಹೇತುತ್ವ, ಮತ್ತೆ ಅದೇನ್ ಮಾಡುತ್ತೆ? ಜನನ ಮರಣ ಚಕ್ರದಲ್ಲೇ ಬೀಳಿಸುತ್ತೆ. ಅದನ್ನ ನೆನಪು ಮಾಡ್ಕೊಂಡು ಬನ್ನಿ, ಇಲ್ಲಿ ಜಾಗ ಇದೆ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನೀವು ಇದಕ್ಕೆ ಅರ್ಹರಾಗಿದ್ದೀರಿ ಅಂತ ಭಕ್ಷ್ಯ ಭೋಜ್ಯಗಳನ್ನ, ಕಿರೀಟವನ್ನ, ಸಿಂಹಾಸನ ಎಲ್ಲಕ್ಕೆ ಬಾಗದೆ ಸಾಗುತ್ತಾ ಇರ್ಬೇಕು ಅನ್ನುವುದನ್ನ ಪತಂಜಲಿಗಳು ಹೇಳ್ತಾರೆ. ಅಂಥ ಒಂದು ದುಷ್ಕರವಾದ ಕೆಲಸವನ್ನ ಹನುಮ ಮಾಡಿದ್ದಾನೆ. ಅದಕ್ಕೋಸ್ಕರ ಅವನು ಜಹರ್ಷ ನನಂದ, ಅದಕ್ಕೋಸ್ಕರನೇ ಅವನು ದುಷ್ಕರಂ ಕರ್ಮ ಕೃತವಾನ್, ನೀನು ಮಾಡಿದ ಈ ಕೆಲಸ ಇದೆಯಲ್ಲ ಭಲೆ ಭೇಷ್ ಅದ್ಭುತ, ನಿನ್ನನ್ನ ಎಲ್ಲರೂ ಮೆಚ್ಚಬೇಕು, ಕೊಂಡಾಡಬೇಕು, ಅಂಥ ಅದ್ಭುತವಾದ ಕೆಲಸವನ್ನ ನೀನು ಮಾಡಿದೀಯಾ. ಯಾಕೆ ಅಂದ್ರೆ 100 ಯೋಜನವನ್ನ ಯಾವ ಆಲಂಬನವಿಲ್ಲದೆ ದಾಟುವುದು ಸುಲಭ ಸಾಧ್ಯ ಅಲ್ಲ. ಅದಕ್ಕಾಗಿ ತಾನಾಗಿ ತಾನು ನೀನ್ ಅಪೇಕ್ಷಿಸಿಲ್ಲ, ತಾನಾಗಿ ತಾನು ಸಹಕಾರ ಸಹಾಯ ಹಸ್ತ ಬಂದಾಗಲೂ ಅದನ್ನ ಬೇಡ, ಅದು ಅಡಚಣೆ, ಅದೇ ಸ್ಥಾನಿನಿ ಉಪನಿಮಂತ್ರಣೆ, ಸಂಘ ಅಕರಣಂ, ಅದು ದೊಡ್ಡದು. ಅಂಥ ಒಂದು ವೀರ, ಅಂಥ ಒಂದು ಶ್ರೇಷ್ಠತೆ ನಿನ್ನದಪ್ಪ ಎಂಬುದಾಗಿ ಅವನ ಹಿರಿತನವನ್ನ, ಕಪಿಯ ಹಿರಿತನವನ್ನ ಭಾವಿಸಿ ಅವನು ಹೇಳ್ತಾ ಇದ್ದಾನೆ. ಮಾನುಷಂ ರೂಪಂ ಧಾರಯನ್, ಮಾನವ ರೂಪವನ್ನ ಧರಿಸಿ ಆತ್ಮನಃ ಶಿಖರೇ ಸ್ಥಿತ, ತನ್ನ ಬೆಟ್ಟದ ಶಿಖರ ತೊಟ್ಟ ತುದಿಯಲ್ಲಿ ಬಂದು ನಿಂತು ಹೇಳ್ತಾ ಇದ್ದಾನೆ, ವಾನರೋತ್ತಮ, ವಾನರ ಶ್ರೇಷ್ಠನೇ,
ಇದಂ ಕರ್ಮ. ಈಗ ನೀನು ಮಾಡಿದೆಯಲ್ಲ, ನನ್ನನ್ನ ಬೀಳಿಸ್ದೆ ಅಂತ ನಂಗೆ ಬೇಜಾರಿಲ್ಲ, ನಾನು ಕೊಡುವ ಸತ್ಕಾರವನ್ನ ನೀನು ಸ್ವೀಕರಿಸ್ಲಿಲ್ಲ ಅಂತ ನಂಗೆ ನೋವಿಲ್ಲ. ನಿನ್ನ ಒಂದು ಸ್ಥೈರ್ಯ, ನಿನ್ನ ಒಂದು ಧೈರ್ಯ, ಆದ್ರಿಂದಲೇ ಮುಂದೆ ಬರುತ್ತೆ ಇಲ್ಲೇ ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯ. ಈ 4 ಹನುಮಂತನಲ್ಲಿದ್ದ ಕಾರಣ ಅವನೇ ಈ ಕೆಲಸವನ್ನ ಸಾಧಿಸಲು ಸಾಧ್ಯ. ಯಾರೇ ಆದರೂ ಹನುಮನಲ್ಲಿರುವ ಈ 4 ಯಾವುದು ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯ, ಈ 4 ಹೊಂದಿದ್ರೆ ಎಂಥ ಕೆಲಸ ಬೇಕಾದ್ರೂ ಸಾಧಿಸಬಹುದು. ಅದನ್ನ ಇವನು ಗುರುತಿಸ್ದ. ಇದು ನೋಡಿ, ಇನ್ನೊಬ್ಬರಲ್ಲಿ 1,00,000 ಗುಣ ಇದ್ರೂ ನಮಗೆ ಕಾಣೋದು ದೋಷನೇ. ಆದರೆ ಒಬ್ಬನಲ್ಲಿರುವ ಗುಣವನ್ನ ಗ್ರಹಿಸೋದು ಮಹಾಗುಣ, ಸಾಧಾರಣ ಗುಣ ಅಲ್ಲ. ಅದನ್ನ ಗ್ರಹಿಸಿದ ಯಾರು? ಮೈನಾಕ. ಅವನಲ್ಲಿದ್ದ ಗುಣವನ್ನ ಗ್ರಹಿಸಿ ಭಲೆ ಭೇಷ್ ಅಂತ ಹೇಳಿದ. ಆದ್ರಿಂದ ದುಷ್ಕರಂ ಕರ್ಮ ಕೃತವಾನ್ ಮಾನುಷಂ ಧಾರಯನ್ ರೂಪಂ ಆತ್ಮನಃ ಶಿಖರೇ ಸ್ಥಿತಃ ದುಷ್ಕರಂ ಕೃತವಾನ್ ಕರ್ಮ ತ್ವಮಿದಂ ವಾನರೋತ್ತಮ ನಿಪತ್ಯ ಮಮ ಶೃಂಗೇಶು ವಿಶ್ರಮಸ್ವ ಯಥಾ ಸುಖಂ. ನನ್ನ ಪ್ರಾರ್ಥನೆ, ಈಗ ನಿನ್ನ ಗುಣವನ್ನ ನಾನು ಮೆಚ್ಚಿದ್ದೇನೆ, ಭಲೆ ಅಂದಿದ್ದೇನೆ, ಸರಿ. ಈಗ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ನನ್ನ ಶಿಖರದಲ್ಲಿ 1 ನಿಮಿಷ ಕೂತ್ಕೋ, ನನಗೊಂದು ಧನ್ಯತೆ ಕೊಡು, ಅಲ್ಲೊಂಚೂರು ವಿಶ್ರಾಂತಿ ತಗೊಂಡು ಮುಂದೆ ಹೋಗು. ಮಮ ನನ್ನ ಶೃಂಗೇಶು ಶಿಖರಗಳಲ್ಲಿ ಯಥಾ ಸುಖಂ, ಹೆಂಗ್ ಬೇಕೋ ಹಾಗೆ. ನಾನೇನು ಇಲ್ಲೇ ಕೂತ್ಕೋ ಅಲ್ಲೇ ಕೂತ್ಕೋ ಅನ್ನಲ್ಲ, ಹೀಗೆ ಕೂತ್ಕೋ ಹಾಗೆ ಕೂತ್ಕೋ ಅನ್ನಲ್ಲ, ಹೇಗ್ ಬೇಕೋ ಹಾಗೆ. ಒಂದು ಯಥಾ ಸುಖಂ, ನಿನ್ಗೆ ಹೇಗ್ ಸುಖನೋ ಹಾಗೆ. ಮಮ ಶೃಂಗೇಶು, ನನ್ನ ಶಿಖರದಲ್ಲಿ ನಿಪತ್ಯ, ಒಂದ್ಸಲಿ ಜಂಪ್ ಮಾಡು, ಒಂಚೂರು ರೆಸ್ಟ್ ಮಾಡು, ಆಮೇಲೆ ಹೋಗು. ನಿಪತ್ಯ ಮಮ ಶೃಂಗೇಶು, ಮಮ ನನ್ನ ಶೃಂಗೇಶು ಶಿಖರಗಳಲ್ಲಿ, ನಿಪತ್ಯ ಹಾರಿ ನೆಗೆದು, ಯಥಾ ಸುಖಂ ನಿನಗೆ ಹೇಗೆ ಸುಖನೋ ಹಾಗೆ, ವಿಶ್ರಮಸ್ವ ವಿಶ್ರಾಂತಿಯನ್ನು ಪಡೆದುಕೋ. ಇದು ನನ್ನ ಪ್ರಾರ್ಥನೆ. ನಿಪತ್ಯ ಮಮ ಶೃಂಗೇಶು ವಿಶ್ರಮಸ್ವ ಯಥಾ ಸುಖಂ ರಾಘವಸ್ಯ ಕುಲೇ ಜಾತೈಃ ರಾಘವಸ್ಯ ಕುಲೇ ಜಾತೈಃ. ಅಲ್ಲಿ ವಿಸರ್ಗ ಬೇರೆ ಮಾಡಿದ್ರಿಂದ ಮುಂದೆ ಉ ಆಯ್ತು, ರು ಇದ್ದಿದ್ದು ಉ. ಉದಧಿ ಪರಿವರ್ಧಿತಃ, ವಿಸರ್ಗದ ಮುಂದೆ ಪ, ಅವಾಗ ಉಫ್ ಅಂತ ಕೆನ್ನೆ ಇದಾಗಬೇಕು, ಒಳಗಡೆ ಉಸಿರು, ಅದನ್ನ ಉಪಧ್ಮಾನೀಯ ಅಂತ ಕರೀತಾರೆ. ಉದಧಿ ಪರಿವರ್ಧಿತಃ ಸತ್ವಾಂ ರಾಮಹಿತೆ ಯುಕ್ತಂ, ಸತ್ವಾಂ ರಾಮಹಿತೆ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ, ಪ್ರತ್ಯರ್ಚಯತಿ ಸಾಗರಃ. ಇದು ನನ್ನ ಪ್ರಾರ್ಥನೆ ಒಬ್ಬನದೇ ಅಲ್ಲ, ನನಗೆ ಆಶ್ರಯ ಕೊಟ್ಟಿದ್ದಾನಲ್ಲ ಈ ಸಮುದ್ರ, ಅವನ ಪ್ರಾರ್ಥನೆ. ಯಾಕೆ ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದ್ರೆ, ನೀನು ಯಾರ ಕೆಲಸಕ್ಕೋಸ್ಕರ ಹೋಗ್ತಾ ಇದೆಯೋ ಆ ರಾಮನಿಗೆ ಹಿತವನ್ನ ಉಂಟು ಮಾಡಕ್ಕೋಸ್ಕರನೇ ಸಮುದ್ರ ಈ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ರಾಮನ ವಂಶದ ಹಿರಿಯರು ಇವನಿಗೆ ಜೀವ ಕೊಟ್ಟಿದ್ದಾರೆ. ಬತ್ ಹೋಗ್ತಾ ಇದ್ದ, ಇನ್ನೇನು ನಿತ್ರಾಣನಾಗಿ ಇಲ್ಲ ಅಂತ ಆಗ್ತಾ ಇದ್ದ, ಅಂಥವನನ್ನ ಸಮೃದ್ಧವಾಗಿ ಮಾಡಿದ್ದಾರೆ. ಆದ್ರಿಂದ ರಾಘವ ಕುಲದವರು ಅವನನ್ನ ಪರಿವರ್ಧಿತ, ಚೆನ್ನಾಗಿ ದಷ್ಟಪುಷ್ಟ ಆಗೋ ಹಾಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವನು, ನೀನು ರಾಮನ ಕೆಲಸಕ್ಕೆ ಹೋಗ್ತಿದೀಯ, ಅವನು ರಾಮನ ವಂಶದಿಂದ ಸಮುದ್ರನು ಉಪಯೋಗ ಪಡೆದಿದ್ದಾನೆ, ಉಪಕಾರ ಪಡೆದಿದ್ದಾನೆ. ಆದ್ರಿಂದ ನಿನಗೊಂದು ಉಪಕಾರ ಮಾಡಬೇಕು ಅಂತ ಅವನು ಭಾವಿಸ್ತಾ ಇದ್ದಾನೆ. ಆದ್ರೆ ಸಮುದ್ರ ತಾನು ಹೇಗೆ ಉಪಕಾರ ಮಾಡ್ತಾನೆ, ಅದಕ್ಕೋಸ್ಕರ ನನಗೆ ಹೇಳಿದಾನೆ. ರಾಘವಸ್ಯ ಕುಲೇ ಜಾತೈಹಿ, ನೀನು ಯಾವ ರಾಮನ ಕೆಲಸಕ್ಕೆ ಹೊರಟಿದೆಯೋ ಆ ರಾಮನ ಕುಲದಲ್ಲಿ, ಜಾತೈಹಿ ಜನಿಸಿದ ರಾಜರುಗಳಿಂದ, ಉದಧಿಹಿ ಉದಧಿಹಿ ಸಮುದ್ರ, ಪರಿವರ್ಧಿತ
ಚೆನ್ನಾಗಿ ಸಮೃದ್ಧನಾದ. ನೀನು ನೀನು ರಾಮಹಿತೇ ಯುಕ್ತಂ, ರಾಮನ ಒಳಿತಿಗಾಗಿ ಕೆಲಸಕ್ಕೆ ಹೊರಟಿದೀಯೇ, ಆದ್ದರಿಂದ ಸಾಗರ ಪ್ರತ್ಯರ್ಚಯತಿ, ಸಾಗರ ನಿನ್ನನ್ನ ಪೂಜಿಸಕ್ಕೆ ಇಷ್ಟಪಡ್ತಾನೆ, ಸತ್ಕರಿಸಲು ಇಷ್ಟಪಡ್ತಾನೆ. ರಾಮನ ಕುಲದವರಿಂದ ಸಮುದ್ರ ಉಪಕೃತನಾಗಿದ್ದಾನೆ, ನೀನು ರಾಮನ ಕೆಲಸಕ್ಕೆ ಹೊರಟಿದೀಯೇ, ಆದ್ದರಿಂದ ರಾಮನಿಗೆ ಉಪಕಾರ ಮಾಡಿದರೆ ತನಗೆ ಉಪಕಾರ ಮಾಡಿದವರಿಗೆ ಕಿಂಚಿತ್ತು ಪ್ರತ್ಯುಪಕಾರ ಮಾಡಿದಂತಾಗತ್ತೆ. ಅದಕ್ಕೋಸ್ಕರ ಸಮುದ್ರ ನಿನಗೆ ಉಪಕಾರ ಮಾಡಲು ಇಷ್ಟಪಡ್ತಾ ಇದ್ದಾನೆ. ರಾಘವಸ್ಯ ಕುಲೆ ಜಾತೈಃ ಉದಧಿಃ ಪರಿವರ್ಧಿತಃ ಸತ್ವಾಂ ರಾಮಹಿತೇ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ ಕೃತೆ ಚ ಪ್ರತಿಕರ್ತವ್ಯಂ ಏಷ ಧರ್ಮಃ ಸನಾತನಃ ಸೋಯಂ ತತ್ಪ್ರತೀಕಾರಾರ್ಥಿ ತ್ವತ್ತಃ ಸಮ್ಮಾನಮರ್ಹತಿ. ಅವನು ನಿನಗೆ ಉಪಕಾರ ಮಾಡಿದರೆ ತನಗೆ ಉಪಕಾರ ಮಾಡಿದ ಕುಲದವನಿಗೆ ಉಪಕಾರ ಮಾಡಿದೆ ಅಂತ ಸಂತೋಷ ಪಡ್ತಾನೆ, ತೃಪ್ತಿ ಪಡ್ತಾನೆ. ಅದಕ್ಕೋಸ್ಕರ ನೀನು ಅವನು ಕೊಡುವ ಈ ಒಂದು ಸತ್ಕಾರವನ್ನು ಸ್ವೀಕರಿಸು. ನೀನು ಅವನು ಕೊಡುವ ಸತ್ಕಾರ ಸ್ವೀಕರಿಸಿದ್ರೆ ಅವನನ್ನು ಗೌರವಿಸಿದಷ್ಟು ಸಂತೋಷ ಅವನಿಗೆ. ಆದ್ರಿಂದ ಅವನನ್ನ ನೀನು ಸತ್ಕರಿಸಿದೆ ಅಂತ ಸಂತೋಷ ಪಡ್ತಾನೆ. ಅದಕ್ಕೋಸ್ಕರ ನೀನು ಆ ಸಮುದ್ರ ರಾಜ ಮಾಡ್ತಾ ಇರುವ ಸತ್ಕಾರವನ್ನ ಸ್ವೀಕರಿಸು. ಇದು ಲೋಕದಲ್ಲಿ ಸನಾತನವಾದ ಧರ್ಮ, ಅಂದ್ರೆ ಎಂದೆಂದೂ ಇರುವ ಧರ್ಮ. ಯಾರು ಉಪಕಾರ ಮಾಡಿದರೆ ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಬೇಕು. ನಾವು ಹಿಂದೆ ವಿಕ್ರಮಾದಿತ್ಯನ ಕಥೆಯನ್ನ ಕೇಳ್ಕೊಂಡಿದ್ದೇವೆ. ಭೋಜ ಎನ್ನುವ ರಾಜ ಹೋಗ್ತಾ ಇದ್ದ ಒಂದು ದಿವಸ ತನ್ನ ಸೈನಿಕರೊಡಗೂಡಿ ಬೇಟೆಗೆ. ಇದು ಭೋಜ ಅನ್ನುವುದು 10ನೇ ಶತಮಾನದ ರಾಜನ ವಿಷಯ ಅಂತ ಹೇಳ್ತಾರೆ. ಯಾವುದೇ ಭೋಜ ನಮ್ಮ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಪಾರಮಾರ ಅಂತ ಒಂದು ವಂಶ, ಆ ವಂಶದಲ್ಲಿ ಅನೇಕ ಜನ ಭೋಜರಿದ್ದಾರೆ. ಕ್ರಿಸ್ತಪೂರ್ವ 1ರಿಂದ ಕ್ರಿಸ್ತ ಶಕ 10ನೇ ಶತಮಾನದವರೆಗೆ ಅನೇಕ ಜನ ಭೋಜರು ಬರ್ತಾರೆ. ಯಾವ ಶತಮಾನದ್ದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಭೋಜ ತಾನು ಬೇಟೆಗಾರ ಸೈನಿಕರೊಡನೆ ಬೇಟೆಗೆ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಒಂದು ಕಡೆ ಒಂದು ಸಮೃದ್ಧವಾಗಿರುವ ಒಂದು ತೋಟ, ತುಂಬಾ ಸಮೃದ್ಧವಾಗಿದೆ, ಹಣ್ಣು ಹಂಪಲು ಹೂವು ಎಲ್ಲ ಚೆನ್ನಾಗಿ ತುಂಬಿದೆ. ಸೈನಿಕರು ಯೋಚನೆ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಇದು ಅಂತ. ಅಷ್ಟರಲ್ಲಿ ಆ ತೋಟಕ್ಕೆ ಬೇಲಿ ಹಾಕಿತ್ತು. ಅದನ್ನ ನೋಡ್ಕೊಂಡು ಸೈನಿಕರು ಮುಂದೆ ಹೊರಟ್ರು. ರಾಜನು ಮುಂದೆ ಹೋಗ್ತಾ ಇದ್ದಾನೆ. ರಾಜನ ಆಜ್ಞೆ ಇಲ್ಲದೆ ಇವ್ರೇನು ಮಾಡಕ್ಕಾಗಲ್ಲ. ಅಷ್ಟರಲ್ಲಿ ಆ ತೋಟ ಇತ್ತಲ್ಲ, ತೋಟದಲ್ಲಿ ಒಂದು ಎತ್ತರದ ಜಾಗ ಇತ್ತು. ಆ ಎತ್ತರದ ಜಾಗದ ಮೇಲೆ ಕೂತಿದ್ದವನು ಕೂಕ್ಕೊಂಡ, ಯಾಕೆ ಸೈನಿಕರೆಲ್ಲ ಹೋಗ್ತಾ ಇದ್ದೀರಿ? ಮಹಾರಾಜ ಬನ್ನಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಮ್ಮ ಒಂದು ಸೇವೆಯನ್ನ ತಗೊಳ್ಳಿ ಅಂತ ಜೋರಾಗಿ ಕೂಗುದ. ಮಹಾರಾಜ ಕರೀತಾ ಇದ್ದಾನೆ, ಆಗ್ಲಿ ಅಂತ ಬಂದು ಆ ಉದ್ಯಾನವನದ ಬಾಗಿಲು ತೆಕ್ಕೊಂಡು ಒಳಗೆ ಬರೋ ವೇಳೆಗೆ ಆ ಮೇಲೆ ನಿಂತಿದ್ದವನು ದಬ ಕೆಳಗಿಳಿದು ಓಡ್ ಬಂದವನು ಕೇಳ್ತಾ ಇದ್ದಾನೆ, ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಏನೋ ನಾನೊಬ್ಬ ಬಡವ, ಒಂದು ಉದ್ಯಾನವನ ಮಾಡ್ಕೊಂಡಿದೀನಿ, ಚೂರು ಪಾರು ಹಣ್ಣು ಹಂಪಲು ಹೂವುಗಳಿಂದ ಬದುಕ್ತಾ ಇದ್ದೀನಿ. ನನ್ ಬದುಕನ್ನ ಹಾಳು ಮಾಡಕ್ ಈ ತರ ಸೇನಾ ಸಮೇತ ನುಗ್ಗುತ್ತಾರ? ಸೈನಿಕರಿಗೆ ಬುದ್ಧಿ ಇಲ್ಲ, ರಾಜ ನೀನು ಬಡವರನ್ನ ಕಾಪಾಡಬೇಕಾದವನಲ್ವಾ ಅಂತ ಕೇಳಕ್ ಶುರು ಮಾಡಿದ. ರಾಜನಿಗೆ ಆಶ್ಚರ್ಯ ಆಯ್ತು, ಇವನೇ ಅಲ್ವಾ ಬಾ ಅಂದಿದ್ದು. ಸರಿ, ರಾಜ ನೋಡಿ ಎಂಥ ಉದಾತ್ತ ರಾಜ, ನನಗೇನೋ ಉತ್ತರ ಕೊಡ್ತೀಯಾ ಅನ್ಲಿಲ್ಲ, ಜಬರ್ದಸ್ತ್ ಮಾಡ್ಲಿಲ್ಲ. ಆಯ್ತಪ್ಪ ಅಂತ ವಾಪಸ್ ಬಂದ.
ಎಂತೆಂತ ಉದಾತ್ತ ರಾಜರು ನಮ್ಮ ಪರಂಪರೆಯಲ್ಲಿ ಇದ್ದಾರೆ. ಈಗ ಮತ್ತೆ ಇವನು ಅವರೆಲ್ಲ ಹೋದ್ಮೇಲೆ ಆ ಮೇಲ್ಗಡೆ ಹೋಗಿ ನಿಂತ್ಕೊಂಡ. ಇವರೆಲ್ಲ ಆಚೆ ಹೋಗಿ ಸುಮಾರು ಸ್ವಲ್ಪ ದೂರ ಹೋಗಿದ್ದಾರೆ. ಆ ಮೇಲಿನ ಜಾಗದಲ್ಲಿ ನಿಂತಾಗ ಕೂಗಕ್ ಶುರು ಮಾಡಿದ, ಯಾಕೆ ಹಾಗೆ ಹೊರಟು ಹೋಗ್ತಾ ಇದ್ದೀರಾ, ನನ್ ಸತ್ಕಾರ ಸ್ವೀಕರಿಸಿ ಅಂತ. ಆಗ ರಾಜನಿಗೆ ಇಲ್ಲಿ ಏನೋ ಇದೆ ಅಂತ ಗೊತ್ತಾಯ್ತು. ರಾಜ ಏನ್ ಮಾಡ್ದ, ಆ ಇಡೀ ಉದ್ಯಾನವನವನ್ನ, ಆ ಉದ್ಯಾನವನದ ಮಾಲೀಕ ಎಷ್ಟು ಹಣ ಕೇಳ್ತಾನೋ ಅಷ್ಟು ಕೊಟ್ಟು ಅದನ್ನ ತಗೊಂಡ ಮೇಲೆ ಮಂತ್ರಿಗಳು, ಪುರೋಹಿತರು ಎಲ್ಲರಿಂದ ಚರ್ಚೋಪಚರ್ಚೆ ಮಾಡಿ ವಿಚಾರಗಳನ್ನ ಮಾಡಿ ತಾನು ಕೂಡ ಆ ಗುಡ್ಡದ ಮೇಲೆ ಹೋಗಿ ನಿಂತ್ಕೊಳ್ಳೋದು. ಮಂತ್ರಿಗಳು, ಸೇನಾ ಪ್ರತಿಯೊಬ್ರು ಹೋಗಿ ನಿಂತಾಗ ಅವರ ಮನಸ್ಸಲ್ಲಿ ಏನೋ ವಿಶಿಷ್ಟವಾದ ಭಾವನೆಗಳು ಬರ್ತಾ ಇತ್ತು. ಮತ್ತೆ ತುಂಬಾ ಪೂಜ್ಯತಮವಾದ ಭಾವನೆ ಬರ್ತಾ ಇತ್ತು. ಆಗ ಅವನು ತಿಳ್ಕೊಂಡ ಕೆಳಗಡೆ ಏನೋ ಇದೆ. ಆದ್ರಿಂದ ಚರ್ಚೆ ಮಾಡಿ ಅದನ್ನ ಅಗಿಸುವ ಯೋಚನೆ ಮಾಡಿ ತೆಗೆದಾಗ ಒಂದು ಸಿಂಹಾಸನ ಸಿಕ್ತು. ಆ ಸಿಂಹಾಸನವನ್ನ ಇಂದ್ರನ ಇದರ ಒಳಗಡೆ, ಇಂದ್ರನ ಸಭೆ ಒಳಗಡೆ ನಮ್ಮ ಯದುರಾಜರಲ್ಲಿ ಪುರೂರವ ಇದಾನಲ್ಲ, ಯದು ಪರಂಪರೆಯಲ್ಲಿ ಆ ಪುರೂರವನಿಗೆ ಇಂದ್ರ ಕೊಟ್ಟಿದ್ದಂತೆ. ಯಾಕೆ ಅಂದ್ರೆ ರಂಭೆ ಮತ್ತು ಊರ್ವಶಿಯರ ನೃತ್ಯದ ಸ್ಪರ್ಧೆಯಲ್ಲಿ ಯಾರಿಗೂ ಜಡ್ಜ್ಮೆಂಟ್ ಕೊಡಕ್ ಆಗ್ಲಿಲ್ವಂತೆ. ಆಗ ಪುರೂರವ ನೃತ್ಯ ಶಾಸ್ತ್ರದಲ್ಲಿ ಅತ್ಯಂತ ನಿಪುಣನಾಗಿದ್ದವನು, ಅವನನ್ನ ಕರೆಸಿ ಜಡ್ಜ್ಮೆಂಟ್ ಕೊಡಿಸಿದ್ರಂತೆ. ಆ ಸಂತೋಷಕ್ಕೆ ಇಂದ್ರ ಕೊಟ್ಟ ಸಿಂಹಾಸನ ಆಗಿತ್ತದು. ಅವನು ಆ ಸಿಂಹಾಸನ ವಿಕ್ರಮಾದಿತ್ಯನಿಗೆ ಸೇರಿದ್ದು. ಅವನ ಪುರೂರವನ ವಂಶದಲ್ಲಿ ಬಂದ ವಿಕ್ರಮಾದಿತ್ಯ. ಅದನ್ನೆಲ್ಲ ನಾವು ಬೇರೆ ಚರಿತ್ರೆಯಲ್ಲೂ ನೋಡ್ತೇವೆ. ಆ ವಿಕ್ರಮಾದಿತ್ಯ ಹೋಗುವಾಗ ತನಗೆ ಸಮಾನರಲ್ಲದವರು ಇದನ್ನ ಏರಕ್ಕಾಗಲ್ಲ ಅಂತ ಇತ್ತು, ಯಾವಾಗ ಇಂದ್ರ ಕೊಟ್ಟಾಗ. ಆದ್ರಿಂದ ಅದನ್ನ ಅವನು ಭೂಮಿಯಲ್ಲಿ ಹಾಕ್ಬಿಟ್ಟು ತನ್ನ ಶರೀರ ತ್ಯಾಗ ಮಾಡಿಬಿಟ್ಟಿದ್ದ. ಈಗ ಅದು ಈ ಭೋಜರಾಜನಿಗೆ ಸಿಕ್ತು. ಅವನು ಆ ಸಿಂಹಾಸನವನ್ನ ಪೂಜೆ ಮಾಡಿಸ್ದ. ಎಲ್ಲ ಉತ್ತಮವಾದ ಒಂದು ದಿವಸದಲ್ಲಿ ಎಲ್ಲ ಮಾಡಿ ಸಿಂಹಾಸನ ಹತ್ತಬೇಕು ಅಂತ ಹೊರಟಾಗ ಆ ಸಿಂಹಾಸನದ ಮೊದಲ ಮೆಟ್ಟಲಿನಲ್ಲಿ ಎರಡು ಕಡೆಯಲ್ಲಿ ಒಂದೊಂದು ಗೊಂಬೆಗಳು ಅದು ಮಾತಾಡುತ್ತೆ. ಅದು ಹೇಳುತ್ತೆ, ನಮ್ಮ ವಿಕ್ರಮಾದಿತ್ಯನಲ್ಲಿರುವ ಗುಣ ನಿನ್ನಲ್ಲಿದೆಯಾ, ಇದ್ರೆ ನೀನ್ ಈ ಸಿಂಹಾಸನ ಹತ್ತು ಅಂತ. ಹಾಗೆ ಅವನು ಆ ಬೊಂಬೆ ಹೇಳುವ ಕಥೆಯಲ್ಲಿ ಒಂದು ಕಥೆ, ಇದು ನಾವು ಹೇಳ್ಕೊಂಡಿದ್ದೇವೆ, ನೆನಪು ಮಾಡಿಕೊಳ್ಳೋದಷ್ಟೇ. ಏನಪ್ಪಾ ಅಂದ್ರೆ ವಿಕ್ರಮಾದಿತ್ಯ ಒಂದು ಸಲ, ನಾವು ಭೋಜನ ಕಥೆ ಜೊತೆಲಿ ವಿಕ್ರಮಾದಿತ್ಯನ ನೋಡ್ತಾ ಇದ್ದೇವೆ. ಈಗ ಭೋಜ ಪಕ್ಕದಲ್ಲಿದ್ದಾನೆ, ಬೊಂಬೆ ಹೇಳ್ತಾ ಇದೆ ವಿಕ್ರಮಾದಿತ್ಯನ ಗುಣವನ್ನ. ವಿಕ್ರಮಾದಿತ್ಯ ಒಂದು ದಿವಸ ಕಾಡಿಗೆ ಬೇಟೆಗೆ ಹೋಗಿದ್ದ. ಸೈನಿಕರು, ಮಂತ್ರಿಗಳು ಎಲ್ಲರಿಂದ ಬೇರೆ ಆಗ್ಬಿಟ್ಟ. ಕಾಡು ಒಳಗಡೆ ಯಾವುದೋ ಒಂದು ಪ್ರಾಣಿಯನ್ನ ಅಟ್ಟಿಸಿಕೊಂಡು ಹೋಗಿ ಹೋಗ್ಬಿಟ್ಟ. ದಾರಿ ತಪ್ಪೋಯ್ತು. ಕಾರ್ಗತ್ತಲೆ ಕಾಡು, ದಟ್ಟ ಕಾಡು, ಸೂರ್ಯ ಇದ್ರೂ ಕಾಣೋಲ್ಲ ಅಂಥ ಕಾಡು. ಆಗ ಇವನಿಗೆ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ಹೇಗೆ ಈ ಕಾಡಿಂದ ಆಚೆ ಬರೋದು ಅಂತ ಯೋಚನೆ ಆಗ್ತಾ ತುಂಬಾ ಆಯಾಸ ಆಗಿ ಒಂದು ಮರದಡಿಲಿ ಕೂತ್ಕೊಂಡು ಸುಮ್ನೆ ಚಿಂತೆ ಮಾಡ್ತಾ ಇರುವಾಗ ಆ ಮರದಿಂದ ಒಬ್ಬ ಇಳ್ದ. ಅವನನ್ನ ನೋಡಿ, ಅಪ್ಪ ಯಾರ್ ನೀನು? ನಾನು ದೇವದತ್ತ ಅಂತ ತನ್ನ ಹೆಸರು ಹೇಳ್ಕೊಂಡ. ನಾನು ವಿಕ್ರಮಾದಿತ್ಯ, ನನ್ನನ್ನ ಈ ಕಾಡಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡ್ತೀಯ? ಅಯ್ಯೋ ಖಂಡಿತವಾಗಿ, ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಕರ್ಕೊಂಡು ಬಂದ. ತಾನು ಆ ಕಾಡಿಂದ ಆಚೆ ಬಂದ ಮೇಲೆ ನೀವು ಬಲಗಡೆಗೆ ಹೋದ್ರೆ ನಿಮ್ಮ ಉಜ್ಜಯಿನಿ ಸಿಕ್ಕತ್ತೆ ಅಂತ ಹೇಳಿ, ನನ್ನ ಗುರುಕುಲ ಈ ಕಡೆ ಇದೆ, ನಾನು ಹೋಗ್ತೀನಿ ಅಂತ ಹೊಟ್ಟೋದ. ಮರುದಿನ ರಾಜ ವಿಕ್ರಮಾದಿತ್ಯ ಅವನನ್ನ ಕರೆಸ್ಬಿಟ್ಟು ಸಭೆಯಲ್ಲಿ ಹೇಳಿದ, ಇವನಿರ್ಲಿಲ್ಲ ಅಂದ್ರೆ ನಾನು ನಿಮಗೆ ರಾಜನಾಗಿ ಮತ್ತೆ ಹಿಂತಿರುಗಿ ಬರ್ತಿರ್ಲಿಲ್ಲ. ಇವನಿಂದನೇ ನಾನು ಬದುಕಿದ್ದೇನೆ, ಇವನಿಂದನೇ ನಾನು ರಾಜನಾಗಿದ್ದೇನೆ. ಹೊಗಳಿ 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 ತಟ್ಟೆ ದೊಡ್ಡ ಹರಿವಾಣದ ತುಂಬಾ ಬೇಕಾದ್ದು ತುಂಬಿ ಕಳಿಸ್ದ. ಸರಿ, ಇವನು ಬೇಡ ಅಂದ್ರೆ ಕೇಳಲಿಲ್ಲ, ಗುರುಕುಲಕ್ಕೆ ತಂದಿಟ್ಟ, ಗುರುಕುಲಕ್ಕೆ ಉಪಯೋಗ ಆಗತ್ತೆ ಅಂತ. ಒಂದು 10-15 ದಿವಸ, ತಿಂಗಳು ಕಳೆದಿರ್ಬೋದು. ಮತ್ತೆ ಇದೇ ಕೊನೆಗೆ ಅವನನ್ನ ರಾಜಸ್ಥಾನಕ್ಕೆ ಕರೆಸ್ಕೊಂಡು ಅವನಿಗೆ ಉದ್ಯೋಗ ಕೊಟ್ಟ. ಅಷ್ಟೇ ಅಲ್ಲ, ಅವನಿಗೆ ಬೇಕಾದ ಸವಲತ್ತುಗಳು ಕೊಟ್ಟ. ಅಂದ್ರೆ ಮನೆ ಕೊಟ್ಟ, ರಕ್ಷಕ ಭಟರನ್ನ ಕೊಟ್ಟ. ಏನೇನು ಕೊಟ್ರು ಅವನಿಗೆ ಸಮಾಧಾನ ಇಲ್ಲ. ದಿನ ಅವನನ್ನು ಹೊಗಳೋದು ಸಭೆನಲ್ಲಿ, ಈ ದೇವದತ್ತನಿಂದ ನಾನಿದ್ದೇನೆ, ಈ ದೇವದತ್ತ ನನ್ನ ಪ್ರಾಣ, ಈ ದೇವದತ್ತ ನನ್ನ. ಅರೇ ಇದೆಂತ ಇದು, ನಾನೇನ್ ಮಾಡಿದೆ?
ಸುಮ್ಮನೆ ನಾನು ಬರ್ತಿದ್ನಪ್ಪ ಕರ್ಕೊಂಡ್ ಬಂದೆ, ಇದೊಂದ್ ದೊಡ್ಡ ಕೆಲ್ಸನಾ ಅಂತ ಅವನಿಗೆ ಬೇಜಾರು, ಅಸಹ್ಯ ಆಗಕ್ ಶುರುವಾಯ್ತು. ಈ ರಾಜ ಯಾಕೆ ಈ ತರ ಸುಮ್ನೆ ಹೊಗಳ್ತಾನೆ? ಅದಕ್ಕೆ ಒಂದು ದಿವಸ ಏನ್ ಮಾಡ್ದ, ರಾಜನಿಗೆ ಬಹಳ ಕಾಲದ ಮೇಲೆ ಅಪರೂಪಕ್ಕೆ ಒಂದು ಮಗು ಆಗಿತ್ತು, ಗಂಡು ಮಗು ಆಗಿತ್ತು. ಅದಕ್ಕೆ 5 ವರ್ಷದ ಹುಟ್ಟಿದ ಹಬ್ಬ. ಇವನಿಗೆ, ದೇವದತ್ತನಿಗೆ ಎಷ್ಟು ಸ್ವಾತಂತ್ರ್ಯ ಅಂದ್ರೆ ಅವನು ಎಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಷ್ಟೆಲ್ಲ ಕೊಟ್ಟು ಬಿಟ್ಟಿದ್ದಾನ ಅವನಿಗೆ. ಆ 5 ವರ್ಷದ ಮಗುವಿಗೆ ನೀರು ಹಾಕಿ ಅದನ್ನ ಹೊರಗಡೆ ಬಿಟ್ಟಿದ್ದಾರೆ. ಇವರು ಹೋಮ ಹವನ ಇತ್ಯಾದಿಗಳ ಒಳಗಡೆ ಎಲ್ಲರೂ ಇದ್ದಾರೆ. ಇವನನ್ನ ಯಾರು ರಿಸ್ಟ್ರಿಕ್ಟ್ ಮಾಡೋ ಹಾಗಿಲ್ವಲ್ಲ ದೇವದತ್ತನನ್ನ. ಬಂದ ಮಗು ನೀರ್ ಹಾಕೊಂಡು ಓಡಾಡ್ತಾ ಇತ್ತು, ಆ ಮಗುನ ಬಾಚಿ ಎತ್ಕೊಂಡ, ಸೀದಾ ಬಂದ್ಬಿಟ್ಟ. ಯಾರು ಏನು ಅನ್ಲಿಲ್ಲ. ಆಮೇಲೆ ಅದರ ಕಡೆ ಯಾರು ಗಮನಿಸಿದ್ರು ಯಾರು ಗಮನಿಸ್ಲಿಲ್ಲ ಅದೆಲ್ಲ ಬೇರೆ ವಿಷಯ. ಕೊನೆಗೆ ಹೋಮ ಹವನ ಎಲ್ಲ ಆಗಿ ಮಗುನ ಕರ್ಕೊಂಡ್ ಬನ್ನಿ ಅಂದ್ರೆ ಮಗು ಎಲ್ಲಿ ಮಗು ಎಲ್ಲಿ ಮಗು ಎಲ್ಲಿ? ಆಗ ಒಬ್ಬೊಬ್ರ ಬಾಯಲ್ಲಿ ಬಂತು. ಕೊನೆಗೆ ಆ ರಾಜ ಭಟರನ್ನ ಕಳಿಸಿದಾನೆ ದೇವದತ್ತನ. ಆದ್ರೆ ದಾರಿಯಲ್ಲೇನೆ ಅಕ್ಕಸಾಲಿ ಹತ್ರ ಮಗು ಮೈ ಮೇಲಿದ್ದ ಒಡವೆಗಳನ್ನ ಮಾರ್ತಾ ಇದ್ದಾರೆ. ಅವ್ರು ಯಾರು? ದೇವದತ್ತನ ಮನೆ ಸೈನಿಕರು, ದೇವದತ್ತನ ಮನೆ ಗಾರ್ಡ್ಗಳು. ಅವರನ್ನ ಹಿಡ್ಕೊಂಡು ಇವರು ಬೈದ್ರೆ, ಇಲ್ಲ ನಮ್ಮನೇನ ಅನ್ಬೇಡಿ, ದೇವದತ್ತ. ಸರಿ, ದೇವದತ್ತನ ಎಳ್ಕೊಂಡು ಸಭೆಗೆ ಬಂದ್ರು. ಆಗ ದೇವದತ್ತ ಹೇಳ್ದ, ನೀನು ನನಗೆ ಕೊಟ್ಟ ಭೋಗಗಳು ತಿಂದು ತಿಂದು ತುಂಬಾ ಜಾಸ್ತಿ ಆಯ್ತು. ನೀ ಕೊಟ್ಟಿದ್ ಯಾವ್ದು ಸಾಲದೆ ಬಂತು, ಇನ್ನ ಬೇಕು ಅಂತ ಆಯ್ತು. ಅದಕ್ಕೋಸ್ಕರ ನಾನು ನಿನ್ನ ಮಗನ ಎತ್ಕೊಂಡು ಹೋಗಿ ಅವನನ್ನ ಕಡ್ದು ಹಾಕ್ಬಿಟ್ಟು ಅವನ ಮೈ ಮೇಲಿದ್ದು ಒಡವೆ ಎಲ್ಲ ತಕೊಂಡು ನಾನು ಅದನ್ನ ಮಾರಿ ನನ್ನ ಭೋಗನ ಅನುಭವಿಸೋಣ ಅಂತ ಈ ಕೆಲಸ ಮಾಡಿದೀನಿ ಅಂತ ಹೇಳ್ದ ಸಭೆನಲ್ಲಿ. ತಕ್ಷಣ ಸಭೆಯಲ್ಲಿದ್ದವರು ಒಬ್ಬೊಬ್ರು, ಯಾಕೆಂದ್ರೆ ರಾಜನ ಹೊಗಳು, ಈಗ ನಾ ಹೇಳೋದ್ ಕೇಳ್ತಿದ್ರೇನೆ ನಿಮಗ್ ಬೇಜಾರಾಗುತ್ತೆ. ಅಷ್ಟು ಹೊಗಳೋದ್ ಕೇಳಿ ಎಲ್ಲರಿಗೂ ಅಸೂಯೆ, ಮಾತ್ಸರ್ಯ, ಏನೇನೋ ಬಾಧೆ ಆಗುತ್ತಿತ್ತು. ಎಲ್ಲರೂ ಶುರು ಮಾಡಿದ್ರು ಇವನ್ನ ಪೀಸ್ ಮಾಡಿ ಹಂದಿಗಳಿಗೆ ಹಾಕಿ, ನರಿಗಳಿಗೆ ಹಾಕಿ, ಹದ್ದುಗಳಿಗೆ, ಏನೇನೆಲ್ಲ ಒಬ್ಬೊಬ್ರು ಒಂದೊಂದು ಶಿಕ್ಷೆಯನ್ನ ಹೇಳಿದ್ರು, ಬೇರೆ ಬೇರೆ ತರ ಶಿಕ್ಷೆ ಹೇಳಿದ್ರು. ರಾಜ ಸುಮ್ಮನೆ ಇದ್ದ. ಕೊನೆಯಲ್ಲಿ ರಾಜ, ಆಯ್ತಾ ನೀವೆಲ್ಲ ಹೇಳಿದ್ದು, ನಾನು ನಿರ್ಣಯ ಕೊಡೋದಕ್ಕೆ ನಂಗೆ ಅವಕಾಶ ಇದೆಯಾ? ಹಾ ಅಂದಾಗ ರಾಜ ಹೇಳಿದ, ಉಪಕಾರ ಮಾಡಿದವರಿಗೆ ಉಪಕಾರ ಮಾಡುವುದು ದೊಡ್ಡದಲ್ಲ, ಯಾರು ಅಪಕಾರ ಮಾಡಿದವನಿಗೆ ಉಪಕಾರ ಮಾಡ್ತಾನೋ ಅವನೇ ಸಾಧು. ಆದ್ರಿಂದ ಇವನನ್ನ ಕ್ಷಮಿಸಿದ್ದೀನಿ, ಇವನನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳ್ದ. ಅಂದ್ರೆ ಯಾತಕ್ಕೆ ಇಷ್ಟು ಮಾತು? ಕೃತೇಚ ಪ್ರತಿಕರ್ತವ್ಯಂ. ಯಾರಾದ್ರೂ ನಮಗೆ ಒಂದು ಉಪಕಾರ ಮಾಡಿದ್ರೆ ನಾವು ಉಪಕಾರ ಮಾಡ್ಬೇಕು, ಇಷ್ಟು ಅಗಾಧ ಅಲ್ಲ. ಆದ್ರೆ ಇದು ಸನಾತನ ಧರ್ಮದಲ್ಲಿ ಬಂದಿದೆ. ಅದೇ ಏನು ಸನಾತನ ಧರ್ಮ? ಇದು ಪ್ರಜಾಪತಿ ಏನ್ ಮಾಡ್ದ? ಸೃಷ್ಟಿಯನ್ನ ಮಾಡ್ತಾ ಸಹ ಯಜ್ಞಾಹ ಪ್ರಜಾಹ ಸೃಷ್ಟ್ವಾ, ಅದೇ ಪ್ರತಿಕರ್ತವ್ಯ, ಅದೇ ಕೃತೆ ಪ್ರತಿಕರ್ತವ್ಯ. ಗಿಡ ಮರಗಳು ನಮಗೆ ಬೇಕಾದ ಆಹಾರ ಕೊಟ್ಟಿದೆ, ಬೇಕಾದ ಆಮ್ಲಜನಕ ಕೊಟ್ಟಿದೆ, ಗಿಡ ಮರಗಳಿಗೆ ಒಂದು ಹನಿ ನೀರು ಹಾಕು. ಹಾಗೆ ಸೂರ್ಯ ನಮಗೆ ಬೆಳಕು, ಶಾಖ ಅಂತ ಕೊಟ್ಟಿದ್ದಾನೆ, ಅವನಿಗೊಂದು ಕೈ ಮುಗಿ. ಇವೆಲ್ಲ ಕೃತೆ ಪ್ರತಿಕರ್ತವ್ಯಂ ಅಂತ ಕೃತೆ. ಇದು ಸನಾತನ ಧರ್ಮ, ಅದನ್ನೇ ಯಜ್ಞ ಅಂದಿದ್ದು. ಅದರಿಂದಲೇ ಸಹಯಜ್ಞಾಹ ಪ್ರಜಾಹ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ. ಇದರಿಂದ ಸಮೃದ್ಧರಾಗಿರಪ್ಪ, ಸಮೃದ್ಧರಾಗಿ ಪರಸ್ಪರಂ ಭಾವಯಂತಹ, ಇದು ಬದುಕಾಗಬೇಕು. ಅದು ಸನಾತನ ಧರ್ಮ. ಇಲ್ಲಿ ಡಿವಿಯೇಟ್ ಆಗಕ್ ಮುಂಚೆ ಇದನ್ನ ಕಥಾಭಾಗ ಮುಗಿಸ್ತೇನೆ. ಹಾಗೆ ಅವನು ಹೇಳಿದ ತಕ್ಷಣ ದೇವದತ್ತನಿಗೆ ಗೊತ್ತಾಯ್ತು, ರಾಜ ನಿಜವಾಗಿ ಕೃತಜ್ಞ. ಅವನ ಉಪಕೃತಿ ಭಾರ ಇದೆಯಲ್ಲ, ಉಪಕೃತಿಯ ಭಾವ ಇದೆಯಲ್ಲ, ತುಂಬಾ ದೊಡ್ಡದು ಅಂತ. ಆ ಬೊಂಬೆ ಹೇಳಿತು, ಇಂಥ ಉಪಕಾರ ಭಾವ ನಿನ್ನಲ್ಲಿದ್ರೆ ಭೋಜರಾಜ ನೀನು ಸಿಂಹಾಸನ ಹತ್ತು ಅಂತ. ಆಗ ಭೋಜರಾಜ ಹತ್ಲಿಲ್ವಂತೆ, ಕೆಳಗಿಳಿದು ಹೊಟ್ಟೋದ್ನಂತೆ. ಆ ರೀತಿ ಅಂದ್ರೆ ಕೃತೆ ಪ್ರತಿಕರ್ತವ್ಯಂ ಉಪಕಾರಿಷು ಯಹ ಸಾಧು. ಉಪಕಾರ ಮಾಡೋನಿಗೆ ಉಪಕಾರ ಮಾಡುದು ಸರಿ, ಸಾಧು ಸದ್ಭಿರುಚ್ಯತೆ ಸರಿ. ಆದ್ರೆ ಅಪಕಾರಿಷು ಯಸ್ ಸಾಧು, ಇದು ಕೂಡ ಒಂದು ಸನಾತನ ಧರ್ಮ. ಆದ್ರಿಂದ ಇಲ್ಲಿ ಸನಾತನ ಧರ್ಮ ಅಂದ್ರೆ ಏನಪ್ಪಾ? ಪ್ರತಿಯೊಬ್ಬರಿಂದ
ನಮ್ಮ ನೆರೆಹೊರೆಗಳಿಂದ ನಾವು ಉಪಕೃತರಾಗಿದ್ದೇವೆ. ನಮ್ಮ ಮನೆಯಲ್ಲಿರುವ ಕೀಟ ಪಶು ಪಕ್ಷಿಗಳಿಂದ ನಾವು ಉಪಕೃತರಾಗಿದ್ದೇವೆ. ಏನು ಬೇಡ, ನಮ್ಮ ಶರೀರದಲ್ಲಿ ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ಎಲ್ಲರಿಂದ ಉಪಕೃತರಾಗಿದ್ದೇವೆ. ಕಣ್ಣು ಸೂರ್ಯ ಚಂದ್ರನಿಗೆ ಉಪಕೃತರಾಗಿದ್ದಾರೆ. ಮೂಗು ಅಶ್ವಿನಿ ದೇವತೆಗಳಿಗೆ ಉಪಕೃತ, ದಿಕ್ ದೇವತೆಗಳಿಗೆ, ನಾಲಿಗೆ ವರುಣನಿಗೆ, ಮುಖ ಅಗ್ನಿಗೆ, ಎಲ್ಲ ದೇವತೆಗಳ ವಶ. ಯಾರಿಲ್ಲದೆ ನಮ್ಮ ಬದುಕಿದೆ. ಆದ್ರಿಂದ ಪ್ರತಿಯೊಬ್ಬರಿಗೆ ಕೃತೆ ಪ್ರತಿ ಕರ್ತವ್ಯಂ, ಈ ಒಂದು ಭಾವದ ಬದುಕು ನಮ್ಮಲ್ಲಿ ಇರಬೇಕು. ಇದು ಸನಾತನ ಧರ್ಮ. ಅದು ಅಳಿಸಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಈ ರೀತಿ ಅಧರ್ಮ ಪ್ರಬಲ ಆಗುತ್ತೆ, ಸಮಾಜದಲ್ಲಿ ಆಂದೋಲನ ಉಂಟಾಗುತ್ತೆ, ಸಮಾಜದಲ್ಲಿ ಎಲ್ಲೆಲ್ಲೂ ಕೂಡ ಬಲಿಷ್ಠರಾದವರ ಪ್ರಾಬಲ್ಯ ಕಂಡು ಬರುತ್ತೆ. ನಿಜವಾದ ಧರ್ಮ ಪಕ್ಕ ಸರಿದಂತೆ ಕಾಣುತ್ತೆ. ಹಾಗೆ ಇದು ಆಗಬಾರದು ಅನ್ನುವ ಒಂದು ಮಾತನ್ನ ನಾವು ಸುಂದರಕಾಂಡದ ಮಹಿಮೆಯನ್ನ ಹೇಳುವಾಗ ಹೇಳಿದ್ವಿ. ಎಲ್ಲ ಕಾವ್ಯ ಸುಂದರ, ಸಾಹಿತ್ಯ ಸುಂದರ, ರಾಮ ಸುಂದರ, ಸೀತಾ ಸುಂದರ, ಎಲ್ಲ ರೀತಿ ಆ ರೀತಿ ಧರ್ಮವನ್ನ ಬೋಧಿಸ್ತಾ ಈ ವಾಕ್ಯದ ಮೂಲಕ ಮತ್ತೆ ನಾವು ಹೇಳಿದ್ದೇವೆ, ರಾಮಾಯಣ ವೇದ ಪ್ರಾಚೇತ ಸಾದಾಸೀತ್, ಯಾವ ರೀತಿಯಲ್ಲಿ ಈ ರೀತಿ ತತ್ವಮಯವಾದ ಭಾವನೆಗಳನ್ನ ಕೂಡ ಹೇಳ್ತಾ ನಮ್ಮ ಬದುಕಿಗೆ ಒಂದು ಬೆಳಕನ್ನು, ಉದಾತ್ತವಾದ ಬದುಕನ್ನ ಒಬ್ಬ ವ್ಯಕ್ತಿ ನಡೆಸಬೇಕಾದ್ರೆ ಧರ್ಮ ಹೇಗಿರಬೇಕು, ಯಾವ ರೀತಿಯವನ್ನ ಅದನ್ನ ಅನುಷ್ಠಾನ ಮಾಡಬೇಕು, ಅದಕ್ಕೆ ಸಮುದ್ರ ರಾಜ, ಮೈನಾಕ, ಹನುಮ ಎಲ್ಲರೂ ಉಪಕೃತರೇನೆ. ಹನುಮ, ರಾಮ ಇನ್ನೂ ದೊಡ್ಡ ಉಪಕೃತ. ಯಾಕೆ? ಹನುಮನಿಂದ ಉಪಕೃತ ರಾಮ, ರಾಮನಿಂದ ಉಪಕೃತ ರಾಮನ ವಂಶದವರಿಂದ ಉಪಕೃತ ಸಾಗರ, ಸಾಗರನಿಂದ ಉಪಕೃತ ಮೈನಾಕ. ಹೇಗಿದೆ ನೋಡಿ ಕೊಂಡಿ. ಆದ್ರಿಂದ ಇದು ಸನಾತನ ಧರ್ಮ. ಅದಕ್ಕೆ ಹೇಳ್ತಾ ಇದ್ದಾನೆ, ಕೃತೇಚ ಪ್ರತಿ ಕರ್ತವ್ಯಂ. ಕೃತೆ, ಯಾರು ಉಪಕಾರ ಮಾಡಿರ್ತಾರೆ ಅವರಿಗೆ ಪ್ರತಿಯಾಗಿ ಉಪಕಾರ ಮಾಡೋದು ಸನಾತನ ಧರ್ಮ, ಸನಾತನವಾದ ಧರ್ಮ. ಇದು ಎಂದು ಕತ್ತರಿಸಿ ಹೋಗಿಲ್ಲ, ನಿರಂತರ ಬರ್ತಾ ಇದೆ. ಅಯಂ, ಆದ್ದರಿಂದ ಅಯಂ ಅಂದ್ರೆ ಈ ಸಮುದ್ರ, ಅಯಂ ತತ್ ಪ್ರತೀಕಾರಾರ್ಥಿ, ತಾನು ರಾಘವ ಕುಲದವರಿಂದ ಉಪಕೃತನಾಗಿ ದಷ್ಟಪುಷ್ಟನಾಗಿ ಸಮೃದ್ಧನಾಗಿದ್ದಾನೆ. ಅದಕ್ಕೆ ಪ್ರತೀಕಾರ, ಉಪಕಾರವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ತ್ವತ್ತಃ, ನಿನ್ನಿಂದ ಸಮ್ಮಾನ ಅರ್ಹತಿ, ನೀನು ಅವನು ಕೊಟ್ಟ ಆತಿಥ್ಯವನ್ನ, ಅವನು ತೋರುವ ಸನ್ಮಾನವನ್ನ, ಅವನು ಕೊಡುವ ಉಪಕಾರವನ್ನ ನೀನು ಸ್ವೀಕರಿಸಿದ್ರೆ ಅದೇ ಅವನಿಗೆ ಗೌರವ, ಅದೇ ಅವನಿಗೆ ಸಂತೋಷ. ಅವನು ಕೊಡುವ ಉಪಕಾರವನ್ನ ನೀನು ಸ್ವೀಕರಿಸಿಕೊ, ಅವನು ಕೊಡುವ ಆತಿಥ್ಯವನ್ನ ನೀನು ಸ್ವೀಕರಿಸಿಕೊಂಡು ಅವನನ್ನ ಧನ್ಯನನ್ನಾಗಿಸು. ನೀನು ಸೇವೆ ಸ್ವೀಕರಿಸಿದ್ರೆ ಅವನು ಧನ್ಯ ಆಗುತ್ತಾನೆ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ, ನಾನು ಕೊಡುವವನು ಅನ್ನೋ ಭಾವ ನಿನಗೆ ಯಾವತ್ತೂ ಬರೋದು ಬೇಡ. ಅವನಿಸ್ಕೊಳ್ಳೋನು ಅಂತ ಅವನು ಹೀಗೆ ದೀನನಾಗೋದು ಬೇಡ. ಅವನಿಲ್ಲ ಅಂದ್ರೆ ನೀ ಯಾರು ಕೊಡ್ತೀಯೇ? ಆದ್ರಿಂದ ಸಿಕ್ಕಿದಾನೆ ಅಂತ ಧನ್ಯ ಆಗು, ನಿನ್ನಿಂದ ಪಡ್ಕೊಂಡ ಅಂತ ಧನ್ಯನಾಗು ಅಂತ ಹೇಳ್ತಾರೆ. ಹಾಗೆ ಅವನನ್ನ, ಸಮುದ್ರ ರಾಜನನ್ನ ಧನ್ಯನನ್ನಾಗಿ ನೀನು ಮಾಡು. ಈ ಮಾತು ಹೇಳ್ತಿರೋದು ಯಾರು? ಮೈನಾಕ ಹನುಮಂತನಿಗೆ. ಕೃತೆ ಚ ಪ್ರತಿ ಕರ್ತವ್ಯಂ ಏಷ ಧರ್ಮ ಸನಾತನಃ ಸೋಯಂ ತತ್ ಪ್ರತೀಕಾರಾರ್ಥಿ ತತ್ತಃ ಸಮ್ಮಾನಮರ್ಹತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.
ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಧನ್ಯವಾದಗಳು ಅಮ್ಮ. ನಮಸ್ತೆ ನಮಸ್ತೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್.